ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿದ ಮಾನ್ಯ ಶ್ರೀ ಎಚ್.ಡಿ. ಪಾಟೀಲ್ ಹಿರಿಯ ಶ್ರೇಣಿ ದಿವಾಳಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಇವರಿಗೆ ಸ್ವಾಗತ ಮತ್ತು ಅದೇ ರೀತಿಯಾಗಿ ಸ್ವಾಗತ ಮಾಡಿ ಡಾಕ್ಟರ್ ರಮೇಶ್ ಸಿ ಸಾಗರ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗಮನಿಸುತ್ತೇನೆ. ಕಾರ್ಯಕ್ರಮ ಉದ್ಘಾಟನೆ
ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ವೈದ್ಯರೇ, ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಶಾಲಾ ಶಿಕ್ಷಕರೇ ಹಾಗೂ ಅನುಮತಿ ಮಕ್ಕಳೇ, ನಾವು ಈ ಒಂದು ಕಾನೂನು ಅರಿವು ಯಾಕೆ ಹಮ್ಮಿಕೊಂಡಿದ್ದೇವೆ? ನಮ್ಮ ದೇಶದೊಳಗ ಸಾಕಷ್ಟು ಕಾನೂನುಗಳವ. ಎಲ್ಲ ಕಾನೂನುಗಳ ಪರಿಚಯ ನಮಗೆ ಒಂದೇ ಸಲಕ್ಕೆ ಆಗಲಿ ಅಂತ ಸಾಧ್ಯ ಆಗಂಗಿಲ್ಲ. ಆದರೂ ಸಹ ನಾವು ಈ ಒಂದು ದೇಶದಲ್ಲಿ ಇದ್ದೀವ ಮೇಲೆ ಈ ದೇಶದಲ್ಲಿರುವ ಎಲ್ಲ ಕಾನೂನುಗಳ ಸಾಮಾನ್ಯ ಜ್ಞಾನ ನಮಗೆ ಬೇಕೇ ಬೇಕು. ಯಾಕಂದ್ರೆ ಈಗ ಯಾರಾದರೂ ಒಂದು ತಪ್ಪು ಮಾಡಿದ ಮೇಲೆ ಅವ್ರನ್ನ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಮೇಲೆ ಆ ಒಂದು ತಪ್ಪು ಮಾಡಿದ ವ್ಯಕ್ತಿ ನ್ಯಾಯಾಲಯಕ್ಕೆ ಬಂದು ನನಗೆ ಆ ಕಾನೂನಿನ ಅರಿವು ಇರಲಿಲ್ಲ, ಆ ಕಾರಣಕ್ಕಾಗಿ ನಾನು ಈ ತಪ್ಪು ಮಾಡಿದೆ ಅಂತ ಒಂದು ಪ್ರತಿರಕ್ಷೆ ಹಂಗೆ ಬಂದು ಹೇಳಲಿಕ್ಕೆ ಬರಂಗಿಲ್ಲ. ಆ ಥರ ಹೇಳಿದ್ರು ಕೂಡ ಆ ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಆಗೇ ಆಗ್ತದೆ. ಈ ಒಂದು ನಿಟ್ಟಿನೊಳಗೆ ನಮಗೆ ದಿನೇ ದಿನೇ ಬೇಕಾಗುವಂತಹ ಕೆಲ ಅಗತ್ಯ ಕಾನೂನುಗಳ ಪರಿಚಯ ಇರಲೇಬೇಕು. ಈ ದಿವಸ ನೀವು ಸಾಕಷ್ಟು ಜನ ಮಕ್ಕಳಿದ್ದೀರಿ. ಈ ಮಕ್ಕಳ ಕುರಿತು ಒಂದು 2 ಕಾನೂನುಗಳ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತೀನಿ. ಒಂದೇದು ಮೋಟರ್ ವೆಹಿಕಲ್ ಕಾಯ್ದೆ. ನೀವೆಲ್ಲರೂ ಲೆಸ್ ದೆನ್ 18 ವರ್ಷದವರು ಇದ್ರೂ ಸಹ ನಾವು ರಸ್ತೆಗಳಲ್ಲಿ ನೋಡ್ಬೇಕಾದ್ರೆ ಎಲ್ಲರೂ 2 ವೀಲರು, ಸ್ವಲ್ಪ ಜನ 4 ವೀಲರು ಗಾಡಿಗಳನ್ನ ಹೊಡೆಯೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟದ. ಅದು ತಪ್ಪು. ನಿಮ್ಗ ಲೈಸೆನ್ಸ್ ಇಲ್ದಲಿನ ವಾಹನ ಚಲಾವಣೆ ಮಾಡಿದ್ರೆ ನಿಮ್ಗಷ್ಟೇ ಶಿಕ್ಷೆ ಆಗಂಗಿಲ್ಲ. ನಿಮ್ಮ ತಂದೆ ತಾಯಿಗಳಿಗೂ ಸಹ ಇದರಿಂದ ಶಿಕ್ಷೆ ಆಗ್ತದೆ. ಹೆಂಗೆ ಅಂತ ಹೇಳ್ತೀನಿ. ಈಗ ನೀವು ವಾಹನಗಳನ್ನ ಓಡಿಸಬೇಕಾದ್ರೆ ತಪ್ಪಿನಿಂದ ಏನಾದರೂ ಒಂದು ಅಪಘಾತ ಆಯಿತು ಅಂತಂದ್ರೆ ಮತ್ತು ಅಪಘಾತ ಮಾಡಿಕೊಂಡ ವ್ಯಕ್ತಿ ಡೆತ್ ಆಯ್ತಂದ್ರೆ ಅವರು ಬಂದು ನ್ಯಾಯಾಲಯದವರು ಬಂದು ಕೇಸ್ ಹಾಕ್ತಾರೆ. ಈಗ ನಮ್ಮ ಮನೆಯ ಒಡೆಯ ಮೃತಪಟ್ಟಿದ್ದಾನೆ, ಅವ ನಮ್ಮ ಮನೆಯೊಳಗ ಅವನೇ ಎಲ್ಲ ನಮ್ಗೆ ಮುಖದವ್ರು ಹಾಕ್ತಿದ್ದ, ಆ ಒಂದು ಅಪಘಾತದೊಳಗ ಮರಣ ಹೊಂದಿದ್ದಾನೆ. ಅದ್ರ ಸಲುವಾಗಿ ನಮ್ಗ 1 ಕೋಟಿ ಹಣ ಪರಿಹಾರ ಬೇಕು ಅಂತ ಕೇಸ್ ಹಾಕ್ತಾರೆ. ಅವಾಗ ಏನ್ ಮಾಡೋರು? ನಮ್ಮ ಮನೆಯೊಳಗ ಆ 1 ಕೋಟಿ ಹಣ ತಗೊಂಡ್ಬರುವಂತಹ ಪರಿಸ್ಥಿತಿ ಕೆಲವೊಂದು ಬಾರಿ ಇರುವುದಿಲ್ಲ. ಅವಾಗ ನಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ? ಮನೆ, ಆಸ್ತಿ ಎಲ್ಲ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿ ಆ ಮಾರಾಟ ಮಾಡಿದ್ರು ಸಹ ಆ 1 ಕೋಟಿ ಹಣ ತಗೊಂಡ್ಬರ್ಲಿಕ್ಕೆ ಆಗಂಗಿಲ್ಲ. ಆವಾಗ ನ್ಯಾಯಾಲಯದವ್ರು ಏನ್ ಮಾಡ್ತಾರೆ? ಎಷ್ಟು ಕೊಟ್ಟಿದ್ಯಾ ಕೊಡು, ಇಲ್ಲದೆ ಇದ್ರೆ ಜೈಲಿಗೆ ಹೋಗುವಂತ ಆರ್ಡರ್ ಮಾಡಿದ್ರೆ ಇದು ಶಿಕ್ಷೆ ನಿಮಗಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿಗೂ ಸಹ ಶಿಕ್ಷೆ ಆಗ್ತದಂತ. ಆ ಕಾರಣಕ್ಕಾಗಿ ನೀವು ಒಂದು ಲೈಸೆನ್ಸ್ ಪಡಿದಲೇನೆ ವಾಹನಕ್ಕೆ ನೀವು ಕೈ ಸುಧಾ ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಕೈ ಮುಟ್ಟಿದ್ರಿ ಗಾಡಿ ಹೊಡೆಯುವುದು, ವಾಹನ ಚಲಾವಣೆ ಮಾಡೋದು ಎರಡೇ ಮಾತು. ವಾಹನಕ್ಕೆ ನಾನು ಟಚ್ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಬಯಸ್ತೀನಿ. ನಿಮ್ಗಂತೂ ಪನಿಷ್ಮೆಂಟ್ ಆಗ್ತದೆ, ನಿಮ್ಮ ಕರಿಯರು ಸಹ ನಾಶ ಆಗುವಂತಹ ಸಂಭವ ಇರ್ತದೆ. ಈ ಒಂದು ನಿಟ್ಟಿನೊಳಗ ನೀವು ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ವಾಹನ ಚಲಾವಣೆಯಿಂದ ಲೈಸೆನ್ಸ್ ಬರುತ್ತಂತ ವಾಹನ ಚಲಾವಣೆಯಿಂದ ದೂರ ಇರಬೇಕು. ಇನ್ನ ಎರಡನೇದಾಗಿ ಮೊಬೈಲ್ ಬಳಕೆ. ಮೊನ್ನೆ ನಾನು ಬೆಂಗಳೂರಿನಲ್ಲಿದ್ದಾಗ ನಿಮ್ಯಾನ್ಸಿಗೆ ಹೋಗಿದ್ದೆ. ನಿಮ್ಯಾನ್ಸ್ ಅಂದ್ರೆ ಇದು ಒಂದು ಮೆಂಟಲ್
ವ್ಯಕ್ತಿಗಳನ್ನ ಒಂದು ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಒಬ್ಬ ಹುಡುಗ, ಅವನ ವಯಸ್ಸು ಸರಿಸುಮಾರು 12ರಿಂದ 15 ಇರ್ಬೋದು, 12 to 15. ಅವ ಇಲ್ಲಿ ಡಿಮ್ಯಾಕ್ಸ್ ಒಳಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಕೇಳಿದ್ವಿ ನಾವು, ಯಾಕೆ ಅಡ್ಮಿಟ್ ಮಾಡಿದ್ರಿ ಅಂತ. ಅವ್ರ ಡಾಕ್ಟರ್ ಅಂದ್ರು, ಅವ ಹುಡುಗ ಮೊಬೈಲ್ ನೋಡಿ ಈ ಮೆಂಟಲಿ ಇಲ್ಲ ಅಂತ. ಆದ ಕಾರಣ ಈ ಮೊಬೈಲ್ ನೋಡೋದು ಏನಿದೆ ಇದೊಂದು ಅಡಿಕ್ಷನ್ ಇದೆ. ನಾವು ಅದರಿಂದ ಈ ವಯಸ್ಸೊಳಗೆ ಎಷ್ಟು ದೂರ ಇರ್ತೀರಿ ಅಷ್ಟು ಒಳ್ಳೆಯದು. ಯಾಕಂತ ಹೇಳ್ತೀನಿ, ಈಗ ನಾವು ಎಂತ ಒಂದು ಪರಿಸರದೊಳಗೆ ಇದ್ದೀವಂದ್ರೆ ಡಿಸ್ಟ್ರಾಕ್ಷನ್ಸ್ ಸಾಕಷ್ಟಿವೆ. ನಿಮ್ಮ ಮೊಬೈಲ್ ಇರ್ಬೋದು, ವಾಹನ ಇರ್ಬೋದು, ಹೊರಗಡೆ ತಿಂಡಿ ಇರ್ಬೋದು, ಸಾಕಷ್ಟು ಡಿಸ್ಟ್ರಾಕ್ಷನ್ ಅವ. ಇಂತಹ ಒಂದು ಡಿಸ್ಟ್ರಾಕ್ಷನ್ ಒಳಗ ನಾವು ನಮ್ಮ ಓದಿನ ಕಡೆ ಗಮನ ಹರಿಸಿದ್ರೆ ಆ ವ್ಯಕ್ತಿ 100% ಸಕ್ಸಸ್ಫುಲ್ ಆಗ್ತಾನಂತ ಹೇಳುವುದರಲ್ಲಿ ಅನುಮಾನನೇ ಇಲ್ಲ. ಆದ ಕಾರಣ ಈ ಮೊಬೈಲ್ನಿಂದ ನೀವು ದೂರ ಇದ್ದು, ಮತ್ತೆ ಎಲ್ಲ ಕಡೆ ಫ್ರೀ ಆಫ್ ಇಂಟರ್ನೆಟ್, ಎಲ್ಲರಿಗೂ ಇಂಟರ್ನೆಟ್ ಫ್ರೀ ಇದೆ. ನಿಮ್ಗೆ ಏನ್ ಬೇಕು ಹಾಳಾಗ್ಲಿಕ್ಕೆ ಏನ್ ಬೇಕು ಎಲ್ಲ ಒಂದು ವ್ಯವಸ್ಥೆ ಈಗ ನಮ್ಮ ಪರಿಸರದಲ್ಲಿ ಸಿಗ್ತಾ ಇದೆ. ನಾನು ಮೊಬೈಲ್ನ ನೋಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಸಾಕಷ್ಟು ಒಳ್ಳೆ ಕಂಟೆಂಟ್ಸು, ನಮಗ ಉಪಯೋಗ ಆಗುವಂತಹ ಕಂಟೆಂಟ್ಸು ಜಸ್ಟ್ ಒಂದು ಫಿಂಗರ್ ಟಚ್ ಸಿಗ್ತದ. ಅಂತಹ ಒಂದು ಇದನ್ನ ನೋಡಿ ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತಹ ಒಂದು ಕಂಟೆಂಟ್ಸ್ ನ ನೋಡಿ ಅದರ ಒಂದು ಉಪಯೋಗ ಪಡಿಸಬೇಕು. ಟೆಕ್ನಾಲಜಿಯಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಒಳ್ಳೆಯದನ್ನ ತೆಗೆದುಕೊಂಡು ಕೆಟ್ಟದನ್ನ ಬಿಟ್ಬಿಡ್ಬೇಕು. ಇದರಿಂದ ನಿಮ್ಮ ವಿದ್ಯಾರ್ಥಿ ಜೀವನ ಸಹ ಒಂದು ಸಾರ್ಥಕತೆ ಆಗ್ತದೆ ಅಂತ ಹೇಳ್ತೀನಿ. ಮೂರನೇದಾಗಿ ನಮ್ಮ ನ್ಯಾಯಾಲಯದ ಒಳಗ DLSA, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಒಂದು ಪ್ರಾಧಿಕಾರ ಇದೆ. ನಮ್ಮ ಪ್ರಾಧಿಕಾರದ ಕೆಲಸ ಏನು ಅಂದ್ರೆ ಜನರಿಗೆ ಒಂದು ಕಾನೂನಿನ ಬಗ್ಗೆ ಒಂದು ಅರಿವು ಕೊಡುವುದು ಮತ್ತು ಅದರ ಬಗ್ಗೆ ನೆರವು ಸಹ ಕೊಡುವುದು. ನಮ್ಮ ದೇಶದಲ್ಲಿ ಸಾಕಷ್ಟು ಮೋರ್ ದೆನ್ 50% BPL, ಬಿಲೋ ಪಾವರ್ಟಿ ಲೈನ್, ಬಡತನದಿಂದ ಇದ್ದಾರೆ. ಅವರು ನ್ಯಾಯಾಲಯಕ್ಕೆ ಬಂದು ಯಾವುದಾದ್ರೂ ಅವ್ರ ಮೇಲೆ ಕೇಸ್ ಹಾಕಿದಾಗ ಅವರು ನ್ಯಾಯಾಲಯಕ್ಕೆ ಬಂದು ವಕೀಲರಿಗೆ ಫೀಸ್ ಕೊಟ್ಟು ವಕೀಲರನ್ನ ನೇಮಿಸಿಕೊಳ್ಳುವಂತಹ ಪರಿಸ್ಥಿತಿ ಬಹಳಷ್ಟು ಬಾರಿ ಇರಕ್ಕಿಲ್ಲ. ಅಂತಹ ಒಂದು ವ್ಯಕ್ತಿಗಳಿಗೆ ನಾವು ನಮ್ಮ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ವಕೀಲರನ್ನ ನೇಮಕ ಮಾಡಿ ನ್ಯಾಯಾಲಯದಲ್ಲಿ ಕೇಸನ್ನ ಹೋರಾಡಲಿಕ್ಕೆ ನಾವು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ. ಅದಷ್ಟೇ ಅಲ್ಲದ, ಈಗ ನೀವು ನಿಮ್ಮ ತಂದೆ ತಾಯಿಗಳಿರ್ಬೋದು, ದಿನೇ ಸಾಕಷ್ಟು ವ್ಯವಹಾರಗಳ ಮಾಡ್ತಾ ಇರ್ತಾರೆ. ಜಮೀನುಗಳನ್ನ ಖರೀದಿ ಮಾಡೋದು ಅಥವಾ ಜಮೀನುಗಳನ್ನ ಮಾರಾಟ ಮಾಡೋದು. ಈ ಎಲ್ಲ ಜಮೀನು ಖರೀದಿ ಮಾಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಇವೆಲ್ಲ ಒಂದು ಕಾನೂನಿನ ಚೌಕಟ್ಟಿನೊಳಗೆ ಆಗಬೇಕಾಗ್ತದೆ. ಈಗ ಸಾಕಷ್ಟು ಬಾರಿ ಯಾವ್ದಾದ್ರು ಒಂದು ವ್ಯವಹಾರ ಮಾಡಬೇಕಾದ್ರೆ ಏನಪ್ಪ ಕಾನೂನು ಏನದ ಅಂತ ನಮಗೆ ಪ್ರಶ್ನೆ ಬರಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಪ್ರಶ್ನೆಗಳು ಏನಾದ್ರು ಬಂದಾಗ ನೀವು ನೇರವಾಗಿ ನಮ್ಮ ನ್ಯಾಯಾಲಯಕ್ಕೆ ಬರಬಹುದು. ಇಂತಹ ಒಂದು ಪ್ರಶ್ನೆಗಳನ್ನು, ಕಾನೂನಿನ ಬಗ್ಗೆ ಇರುವ ಸಂಶಯಗಳನ್ನು ಒಂದು ಬಗೆಹರಿಸಲಿಕ್ಕೆ ನಾವು ಒಬ್ಬರನ್ನ ವಕೀಲರನ್ನ ನೇಮಿಸಿರ್ತೀವಿ. ಆ ವಕೀಲರು ನಿಮಗೆ ಉಚಿತವಾಗಿ ಒಂದು ಕಾನೂನಿನ ಸಂಶಯ ಬಗೆಹರಿಸಿದ ಸಂದರ್ಭ ನಿಮಗೆ ಕಾನೂನಿನ ತಿಳುವಳಿಕೆ ಸಹ ಕೊಡ್ತಾರೆ. ಈ ಒಂದು ಸದುಪಯೋಗ ಸಹ ನೀವು ಅಷ್ಟೇ ಅಲ್ಲದ ಇದೇ ದಿವಸ ಹಿಂದೆ ನೀವು ನಿಮ್ಮ ತಂದೆ ತಾಯಿಗಳಿಗೂ ಸಹ ಈ ಒಂದು ಅನುಕೂಲದ ಬಗ್ಗೆ ಹೇಳಿಕೊಡ್ತೀರಂತ ಹೇಳಬೇಕಾಗ್ತದೆ. ಯಾವುದೇ ರೀತಿಯ ಕಾನೂನಿನ ಸಮಸ್ಯೆ ಇರಲಿ, ಅವರು ನ್ಯಾಯಾಲಯಕ್ಕೆ ಬಂದ್ರೆ ನಾವು ಅವರಿಗೆ ಉಚಿತವಾಗಿ ಕಾನೂನಿನ ಅರಿವು ಕೊಡ್ತೇವೆ. ಹಾಗೆ ವಕೀಲರನ್ನ ನೇಮಿಸಿ ಅವರಿಗೆ ನೆರವು ಸಹ ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಹೇಳ್ತೀನಿ. ಈ ವಿಷಯನ ಈ ದಿವಸ ನಾನು ಏನ್ ಹೇಳಿನಿ ಇದನ್ನ ನೀವು ಅಷ್ಟೇ ಅದನ್ನ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಈ ಒಂದು ಕಾರ್ಯಕ್ರಮ ಏನು ಮಾಡ್ಯಾರ ಅಂತಾರಾಷ್ಟ್ರೀಯ ಸಂಸ್ಥೆಯವರು, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಲಿಕ್ಕೆ ನೀವೆಲ್ಲ ಕೋಆಪರೇಟ್ ಮಾಡ್ತೀರ ಅಂತ ಹೇಳ್ತಾ ಇಷ್ಟು ಹೇಳಲು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು. सलाम हो तमाम अंबिया पर मेरे और आपके आखा आखिर
ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಡಾಕ್ಟರ್ ಶ್ರೀನಿವಾಸ ಸಾಹೇಬ್ ವೇದಿಕೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಎಚ್ ಕೆ ಸಾತ್ವಿಕ್ ಸಾಹೇಬ್ LLM ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಸದಸ್ಯರವರೇ, ಹಾಗೂ ಇನ್ನೊಬ್ಬ ಪಬ್ಲಿಕ್ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಸಿ ಸಾಗರ್ ಸರ್ ಅವರೇ, ಹಾಗೂ ಮಾನವ ಹಕ್ಕುಗಳ ಜಿಲ್ಲೆ ಅಧ್ಯಕ್ಷರಾದಂತಹ ನನ್ನ ಸಹೋದರ ಅಮೀರ್ ಅಹಮದ್ ಅವರೇ, ಹಾಗೂ ವೇದಿಕೆ ಮೇಲಿರುವ RM ಡಾಕ್ಟರ್ ಶ್ರವಣ ಮಾಧವ್ ಸರ್ ಅವರೇ, ಇನ್ನೊಬ್ಬ ನನ್ನ ಸಹೋದರರಾದಂತಹ ಬಹಳ ಆಕ್ಟಿವ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನು ಭಾಗವಹಿಸಿ ಎಲ್ಲರಲ್ಲಿ ಕಾನೂನು ಅರಿವಾಗಿರಬಹುದು, ಸಮಾಜದ ಬಗ್ಗೆ ಕಳಕಳಿ ಹೊಂದಿರುವಂತಹ ನನ್ನ ಸಹೋದರ ಸರ್ ಜಾಫ್ರಿ ಸಾಬ್ ಅವರೇ, ಹಾಗೂ ಯಾವತ್ತು ನಮ್ಮ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ತಲುಪಿಸುವಲ್ಲಿ ಅತಿ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ಹೇಳಬಹುದು ನಾವು ಸಂಪಾದಕರು, ಪತ್ರಕರ್ತರು. ಈ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಚನ್ನಬಸವ ಸಾಹೇಬ್ ಅವರೇ, ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರವಿ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ಹಾಗೂ ಈ ಕಾರ್ಯಕ್ರಮದಂತಹ ವಿದ್ಯಾರ್ಥಿನಿಯರೇ, ತಾಯಿಯರೇ, ಸಮಯ ಬಹಳವಾಗಿದೆ. ನಾನು ನನ್ನ ಎರಡು ಮಾತನ್ನು ಮುಗಿಸ್ಕೊಡ್ತೀನಿ. ಪ್ರತಿಯೊಬ್ಬರಲ್ಲಿ ಕಾನೂನು ಅರಿವು ಬಹಳ ಮುಖ್ಯವಾದ, ಯಾಕಂದ್ರೆ ಅಪರಾಧಗಳ ಸಂಖ್ಯೆ ಗಣನೀಯವಾಗಬೇಕಾದ್ರೆ ಕಾನೂನು ಅರಿವು ಬಹಳ ಮುಖ್ಯವಾಗುತ್ತದೆ. ನಾವು ಕಾನೂನುಗಳನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ತೀವೋ ಅಷ್ಟು ನಾವು ಅಪರಾಧಗಳು ಮಾಡಲಿಕ್ಕೆ ತಡೆಹಿಡಿದಂಗಾಗ್ತದೆ. ನಾವು ನೋಡ್ತಾ ಇರ್ತೀವಿ, ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತಿಗೆ ಬಂದಿದೆ. ಬಹಳ ಅಪರಾಧಗಳು ಸ್ಟಾರ್ಟ್ ಇದೆ ಸಮಾಜದಲ್ಲಿ. ಯಾಕಂದ್ರೆ ಇದು ಬಹಳ ಒಳ್ಳೆಯ ವೇದಿಕೆ ಅಂತ ಅನಿಸ್ತದೆ. ಯಾಕಂದ್ರೆ ಹಿರಿಯರಿಗೆ ಎಲ್ಲರಿಗೂ ಕಲಿಸಿ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಕಾನೂನು ಅರಿವು ಇವತ್ತು ಮಕ್ಕಳಿಗೆ ಬಹಳ ವಿಶೇಷವಾದ ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ತಂದೆ ತಾಯಿಯಂದರು ಮಕ್ಕಳಲ್ಲಿ ತಮ್ಮ ಕೆಲಸದ ಒತ್ತಡದಲ್ಲಿ ಮಕ್ಕಳ ಕಡೆ ಗಮನ ಹರಿಸಲು ಬಹಳ ಕಡಿಮೆ ಆಗಿದೆ. ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಾ ಇದ್ದಾರೆ ನಮಗೆ ಅರಿವಿಲ್ಲ. ಅವರು ಯಾವ ರೀತಿ ತಪ್ಪು ಮಾಡ್ತಾರೆ, ಯಾವ ತಪ್ಪಿಗೆ ಯಾವ ಶಿಕ್ಷೆ ಇದೆ ಅನ್ನೋದು ಗೊತ್ತಾಗಬಹುದು. ನೋಡ್ರಿ, ಸೆಕ್ಸುವಲ್ ಆಗಿರ್ಬೋದು, ಈಗ ನಮ್ಮ ಇವರು ಹೇಳಿದ್ರು, ನ್ಯಾಯವಾದ ವಿಷಯ ಹೇಳಿದ್ರು, ಆಕ್ಸಿಡೆಂಟ್ ಆಗಿರ್ಬೋದು. ನಾವು ಇಂಥ ತಪ್ಪುಗಳು ಮಾಡಿದಾಗ ಹಿರಿಯರಿಗೆ ಬರ್ತಾರೆ ಪ್ರಾಬ್ಲಮ್ಸ್ ಎಲ್ಲ. ತಾವುಗಳು ದಯವಿಟ್ಟು ಯಾವುದು ನಾವು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನೋದನ್ನ ಇಂತಹ ಅರಿವು ಕಾರ್ಯಕ್ರಮಗಳು ಮಾಡಬೇಕು. ಇನ್ನು ನಮ್ಮ ನಗರದಲ್ಲಿ ನಾವು ಭಂಡಾರಿ ಆಸ್ಪತ್ರೆಯಿಂದ ರೈತರ ನಗರದಲ್ಲಿ ಆರೋಗ್ಯ ಶಿಬಿರಗಳು ಬಹಳಷ್ಟು ಮಾಡಿದ್ವಿ ನಾವು. ಈಗ ಯುವಕರು ಕಾನೂನು ಅರಿವು ಕಾರ್ಯಕ್ರಮ ಮಾಡೋದು ನನಗೆ ತುಂಬಾನೇ ಸಂತೋಷವಾಗ್ತದೆ. ಯಾಕಂದ್ರೆ ಆಗಿರುವಂತಹ ಕಾರ್ಯಕ್ರಮಗಳು ಯಾವ ತಪ್ಪು ಯಾವ ಶಿಕ್ಷೆ ಆಗ್ತವೆ ನಮಗೆ ಅರಿವಾದಾಗ ನಾವು ತಪ್ಪುಗಳನ್ನು ಮಾಡಲಿಕ್ಕೆ ನಾವು ಅದನ್ನು ಹಿಂಜರಿತೀವಿ. ನಾವು ಎಷ್ಟೋ ಯುವಕರು ಗೊತ್ತಿಲ್ಲದಾರರು ತಿಳಿದೋ ಎಂತೆಂತ ಅನಾಹುತ ಹೇಳಾಗ್ತೀವಿ. ಅದಕ್ಕೆ ಪನಿಷ್ಮೆಂಟ್ ಇದೆ ನಮಗೆ ಗೊತ್ತಿಲ್ಲ, ನಾವು ಮಾಡಿಬಿಡ್ತೀವಿ. है ना, हम लोग जो है गलती जाने में अनजाने में समझ के ना समझ कर हम लोग गलतियां करते हैं. उसके लिए पनिशमेंट क्या होता है बोलेगा हम लोग को मानना चाहिए. क्योंकि आप लोग को माँ बाप अपने ऊपर बहुत सारे खाने रखकर स्कूल भेजते हैं. मेरा बेटा मेरी बेटी अच्छे पढ़कर इस समाज को कुछ दे, लेकिन हम लोग गलत सवाल में पढ़कर हम हमारे कैरेक्टर को तबाह कर लेकर हम समाज के अंदर बहुत खराब हालत में रहते हैं. मैं अपन गुजारिश करता हूँ कि पूरे बच्चों से कि आप लोग अपने कैरेक्टर्स को डेवलप करिए, अच्छे कैरेक्टर्स को डेवलप करिए.
अगर कैरेक्टर्स हमारे अच्छे होंगे हम समाज को एक अच्छे इंसान बनकर रहेंगे, है ना? क्योंकि अगर एक बार कैरेक्टर्स लूज हो गया, हमारे ख्याल हमारे ये बदल जाएंगे तो हम समाज को फेर दिखाने के लायक रहेंगे। देखते हैं माँ बाप कितने परेशान हैं बच्चों को लेकर। अगर स्कूल छूट रहा है लेकर सबसे ज्यादा पेरेंट्स कॉलेज के सामने स्कूल के सामने करते हैं, क्योंकि मेरी लड़की या लड़का महफूज घर को पहुंचते हैं नहीं पहुंचते, उनको ये गारंटी नहीं है कि हालात से बच चुके हैं। मेरी बच्ची मेरा बच्चा जिस तरफ जा रहे हैं वो दिन रात सोचते रहते हैं कि कैसा मैं इनको ख्वाबों में लाऊं। प्लीज आप लोग आप अच्छे कैरेक्टर्स को रखिए, अच्छा पढ़िए और अच्छे इंसान बनिए। पहले इंसान बनना है, उसके बाद सब कुछ। ख्वाबें एम्स अच्छे रखना कोई गलत नहीं है, लेकिन सबसे पहले इंसानियत आना इंसान के अंदर, जब भी हम इस समाज के अंदर सक्सेस होते हैं। बहुत हो चुका है और बहुत सारे लोग इसके अंदर बात करने वाले हैं। मैं मेरी बातों में अगर कुछ गलती भी हो तो आपसे से माफी चाहते हुए मेरी बात को खत्म कर रहा हूँ। अल्हम्दुलिल्लाह रब्बिल आलमीन। ಹಾಗೂ ವೇದಿಕೆ ಮೇಲೆ ಇನ್ನಿತರ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸೇರಿದರು ಅಂದರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ರಾಯಚೂರು ಮತ್ತು ನಮ್ಮ ಜಿಲ್ಲಾ ನ್ಯಾಯಾಲಯಗಳ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಇವತ್ತಿನ ಅಂತಾರಾಷ್ಟ್ರೀಯ ಕಾನೂನು ಮಾನವ ಹಕ್ಕುಗಳ ಸಂಸ್ಥೆ ವತಿಯಿಂದ ನನ್ನನ್ನು ಈ ಪೆನಲ್ ಅಡ್ವೊಕೇಟ್ ಲೀಗಲ್ ಅಡ್ವೈಸರ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಅದೇ ರೀತಿ ಏನಪ್ಪ ಅಂತಂದರೆ ಈ ಮಾನವ ಹಕ್ಕುಗಳು ಅಂತಂದರೆ ಹೆಚ್ಚಾಗಿ ಈ ಮಕ್ಕಳ ಮೇಲೆ ಆಗ್ತಕ್ಕಂಥ ಶೋಷಣೆಗಳು, ಆಮೇಲೆ ಈ ಲೇಬರ್ಸ್ ಅಂದರೆ ಈ ಕಾರ್ಮಿಕರು ಅವರ ಮೇಲೆ ಆಗ್ತಕ್ಕಂಥ ಶೋಷಣೆಗಳು, ಅಂದರೆ ಅವರ ಕೆಲಸಕ್ಕೆ ನೇಮಿಸಿಕೊಂಡು ಸರಿಯಾಗಿ ವೇತನ ಕೊಡದೆ, ಅದೇ ರೀತಿ ಮಕ್ಕಳನ್ನು ಸಣ್ಣ ಸಣ್ಣ ಕೆಲಸಗಳಿಗೆ ತಗೋದು, ಇಂಥವೆಲ್ಲ ಏನಪ್ಪ ಅಂತಂದರೆ ಮಾನವರಿಗೆ ಏನಪ್ಪ ಅಂತಂದರೆ ಅಪಾಯ ಆಗ್ತಕ್ಕಂಥ ಕೆಲಸಗಳು. ಸೊ ಇಂತಹ ಕೆಲಸಗಳಲ್ಲಿ ಮನುಷ್ಯ ಯಾವ ರೀತಿ ನೆರವು ಪಡಿಬಹುದು ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ಈ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಿಂದ ಎಷ್ಟೋ ಮಕ್ಕಳು ಅಂದರೆ ಈ ಶಾಲೆಗೆ ಹೋಗಲಾರದೆ ಅವರವರ ಪರಿಸ್ಥಿತಿ ಅನುಗುಣವಾಗಿ ಆರ್ಥಿಕ ಪರಿಸ್ಥಿತಿ ಹಿಂದಿರ್ತದೆ. ಸೊ ಅದಕ್ಕಾಗಿ ಅವ್ರು ಏನಪ್ಪ ಅಂದ್ರೆ ಮಕ್ಕಳನ್ನ ಕೆಲಸಕ್ಕಾಗಿ ಕಳಿಸ್ತಾರ, ಈ ಹೆಣ್ಮಕ್ಳು ಗಂಡ್ಮಕ್ಳು ಅವ್ರಿಗೆ ಏನಪ್ಪ ಅಂತಂದ್ರೆ ಕೆಲಸಕ್ಕೆ ಯಾರು ನೇಮಿಸ್ಕೊಂಡಿರ್ತಾರ ಅವರಿಂದ ಮಾನಸಿಕವಾಗಿ ದೈಹಿಕವಾಗಿ ದೌರ್ಜನ್ಯಗಳಾಗ್ತಿರ್ತಾವ. ಸೊ ಅಂತ ಸಮಯದಲ್ಲಿ ಅವ್ರು ಯಾವ ರೀತಿ ಎದ್ದೇಳಬೇಕು, ಯಾವ ರೀತಿ ಅವರ ಸಮಸ್ಯೆಗಳನ್ನು ಕಂಪ್ಲೇಂಟ್ ಮೂಲಕ ಹೇಳಬೇಕು, ಅವರಿಗೆ ಯಾವ ರೀತಿ ಪರಿಹಾರವನ್ನು ಕೊಡಿಸಬೇಕು ಈ ಆಯೋಗ ಅನ್ನೋದು ಒಂದು. ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಷ್ಟೋ ಜನಗಳು ಕೂಲಿಗಾಗಿ ನೇಮಿಸ್ಕೊಳ್ತಾರೆ, ಸರಿಯಾದ ಸಮಯದಲ್ಲಿ ಅವರಿಗೆ ಸರಿಯಾದ ರೀತಿಯಿಂದ ಅವ್ರಿಗೆ ಏನಪ್ಪಾ ಅಂತಂದ್ರೆ ಕೂಲಿ ಕೊಡದೆ ವಿನಾಕಾರಣ ಅವರನ್ನ ದುಡಿಸಿಕೊಂಡು ಅವರು ಆಳುಗಳಂತೆ ಕಾಣೋದ್ರಿಂದ ಅವ್ರಿಗೆ ಅವರ ಹಕ್ಕುಗಳನ್ನು ಮರುಕಳಿಸಬೇಕಾಗ್ತದೆ. ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಅವ್ರಿಗೂ ಅರಿವು ಮೂಡಿಸಿ ಅವರಿಗೂ ಇದೆ ಈ ತರ ಅನ್ಯಾಯ ಆದರೆ ಅವ್ರು ಯಾವ ತರ ದನಿ ಎತ್ತಬೇಕು, ಎಲ್ಲಿವರೆಗೆ ಕಂಪ್ಲೇಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಯಿಂದ, ಅದೇ ರೀತಿ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಈ ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಉಪಯುಕ್ತವಾಗಿರುತ್ತದೆ. ಈಗಾಗಲೇ ನಮ್ಮ ನ್ಯಾಯಾಧೀಶರು ಮಾತಾಡಿದ್ರು ಯಾವ ರೀತಿ ಕೆಲವಾರು ಪ್ರಕರಣಗಳಲ್ಲಿ ಅಪರಾಧ ಪ್ರಕರಣ ಅಂದ್ರೆ ಈ ಆಕ್ಸಿಡೆಂಟ್ಗಳಾಗಿರ್ತವೆ, ಆಮೇಲೆ ಪರಿಹಾರ ಕೊಡೋದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಒಂದು ಯಾವುದೋ ವಾಹನ ಅಪಘಾತ ಆಗಿರ್ತದೆ, ಕೊಡೋ ಪರಿಹಾರ ಒಂದು 5 ಲಕ್ಷ 10 ಲಕ್ಷ ಕೊಡೋದು, ಅವಾಗ ಸೂಕ್ತವಾಗಿ ಏನಪ್ಪಾ ಅಂದ್ರೆ ಅಲ್ಲಿ FIR ಕಂಪ್ಲೇಂಟ್ ಆಗ್ತದೆ, ಅದನ್ನ ತಗೊಂಡೋಗಿ ನ್ಯಾಯಾಲಯದಲ್ಲಿ ಹಾಕಿ ಅವ್ರು ಏನ್ ಕೆಲಸ ಮಾಡ್ತಿರ್ತಾರೆ, ಎಷ್ಟು ಮಾಡ್ತಿರ್ತಾರೆ ಅದ್ರ ಬಗ್ಗೆ ಸಾಕ್ಷಿಗಳೆಲ್ಲ ಪರಿಶೀಲನೆ ಮಾಡಿ ನ್ಯಾಯಾಲಯ ಏನಪ್ಪಾ ಅಂದ್ರೆ ಆದೇಶ ಮಾಡ್ತಾರೆ, ಇಂಥವ್ರಿಗೆ ಪರಿಹಾರ ಇಂಥ ಮನುಷ್ಯ ಯಜಮಾನ ಆಗಿರ್ತಾನ, ಅವನ ಕುಟುಂಬ ನಿರ್ವಹಣೆ ಮಾಡ್ತಿರ್ತಾನ, ಅವನ ಒಂದು ಆರ್ಥಿಕ ಅಂದ್ರೆ ಅವನ ಒಂದು ಆದಾಯದ ಮೇಲೆ ಕುಟುಂಬದ ಎಲ್ಲ ಸದಸ್ಯರು ಅವಲಂಬಿತರಾಗಿರ್ತಾರೆ. ಅವ್ರಿಗೆ ಏನಪ್ಪಾ ಅಂತಂದ್ರೆ ಈ ನ್ಯಾಯಾಲಯದಿಂದ ಆ ವ್ಯಕ್ತಿ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ರಿಂದ ಅವರೆಲ್ಲ ಅವರ ಏನಪ್ಪಾ ಅಂತಂದ್ರೆ ವಂಚಿತರಾಗ್ತಾರೆ ಅವರ ಪಾಲನೆ ಪೋಷಣೆ. ಅದಕ್ಕಾಗಿ ಅವ್ರಿಗೆ ಏನು ಪರಿಹಾರ ನೀಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಈ ನ್ಯಾಯಾಲಯ ನಿರ್ಣಯ ಮಾಡಿಬಿಟ್ಟು ಅವರಿಗೆ ಪರಿಹಾರ ಕೊಡಿಸ್ತದೆ. ಅದೇ ರೀತಿ ಈಗ ಲೇಬರ್ ಕೋರ್ಟ್ಸ್, ಲೇಬರ್ ಆಫೀಸರ್ಸ್, ಸೊ ಅಲ್ಲಿನೂ ಮಕ್ಕಳಿಗೆ
ಆಮೇಲೆ ದೊಡ್ಡವರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದ ಅನ್ಯಾಯ ಆದರೆ ಅವರು ಕಾರ್ಮಿಕ ನ್ಯಾಯಾಲಯವನ್ನು ಅವಲಂಬಿಸಿ ಅಲ್ಲಿ ತಮ್ಮ ಹೇಳಿಕೆಗಳನ್ನು ಅವರು ಇದು ನೀಡಿದ್ರೆ ಅವರಿಗೂ ಪರಿಹಾರ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ಇರ್ತವೆ. ಸೊ ಅದಕ್ಕಾಗಿ ಈ ವಿಷಯವಾಗಿ ಇವತ್ತಿನ ದಿವಸ ತಮ್ಮೆಲ್ಲರೂ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ತಮ್ಮೆಲ್ಲರೂ ಇಷ್ಟೊಂದು ಕೂತ್ಕೊಂಡು ಕೇಳಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಹಾಸನಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ವಿದ್ಯಾರ್ಥಿಗಳು, ಮುಂಭಾಗದಲ್ಲಿರುವಂಥ ಹಿಂಭಾಗದಲ್ಲಿರುವಂಥ ಮಾಧ್ಯಮ ವರ್ಗದವರಿಗೆ ನಮಸ್ಕರಿಸುತ್ತಾ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ರಾಯಚೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ. ಈ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತಾಡಿದಂಥ ನಮ್ಮ ಜಡ್ಸಾರಿಗೆ ವಂದಿಸುತ್ತಾ, ಅವರು ಕೆಲವೊಂದು ವಿಷಯಗಳನ್ನು ಸಂಬಂಧಪಟ್ಟ ವಿಷಯಗಳಲ್ಲಿ ಇವತ್ತಿನ ಪ್ರಸ್ತುತ ನಡೆಯುವಂಥ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹೇಳಿದರು. ವಿದ್ಯಾರ್ಥಿಗಳೇ, ಈಗ ವಿದ್ಯಾರ್ಥಿ ಜೀವನದಲ್ಲಿ ಏನಾಗಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ವಿದ್ಯಾರ್ಥಿಗಳು ಅವರಿಗೆ ತಮ್ಮದೇ ಆದಂಥ ಒಂದು ಶಿಸ್ತು ಪದ್ಧತಿ ಇಲ್ಲ. ಶಿಸ್ತು ಪದ್ಧತಿಯಲ್ಲಿ ಇರಬೇಕು. ಈಗ ತಮಗೆ ಕಾನೂನು ಬಗ್ಗೆನೇ ಗೊತ್ತಿಲ್ಲ, ತಂದೆ ತಾಯಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಕೂಡ ಗೊತ್ತಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಅಂದರೆ 108 ದುರ್ಘಟನೆಗೆ ಕಾರಣವಾಗ್ತದೆ. 108 ದುರ್ಘಟನೆ ಅಂತಂದರೆ ಈಗ ನಿಮ್ಮ ಗಾಡಿ ಮೋಟಾರ್ ವೆಹಿಕಲ್ ಆ್ಯಕ್ಟೇ ಗೊತ್ತಿಲ್ಲ, ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತಂದ್ರೆ ನೀವು 18 ವರ್ಷದಿಂದ ತುಂಬಿರೋದಿಲ್ಲ, ಗಾಡಿ ತಗೊಂಡು ಹೋಗಿ ಎಲ್ಲೋ ಆಕ್ಸಿಡೆಂಟ್ ಮಾಡ್ತೀರಿ, ಏನೇನೋ ಅನಾಹುತ ಆಗ್ತದೆ. ಆಕ್ಸಿಡೆಂಟ್ ಆದಮೇಲೆ ನಿಮಗೂ ಕೂಡ ಆಗ್ಬೋದು, ಅಪೋಸಿಟ್ ನಿಮಗೆ ಆಗ್ಬೋದು. ಅದಕ್ಕೆ ನಿಮಗೆ ಕಾನೂನು ಗೊತ್ತಿರಬೇಕು. ಯಾವುದೇ ಒಂದು ವೆಹಿಕಲ್ ನಾವು ಬಳಸಬೇಕು ಅಂತಂದ್ರೆ 18 ವರ್ಷ ತುಂಬಿರಬೇಕು. ಮತ್ತೆ ಸಾಹಿತ್ಯ ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಮಾಜ ಮುಖ್ಯ ಹೋಯಿತು, ಶಿಸ್ತು ಹೋಯಿತು, ಎಲ್ಲ ಹೋಯಿತು, ಬರೀ ಮೊಬೈಲ್ ಬಂತು. 24/7 ಎಲ್ಲರೂ ಮೊಬೈಲ್ ಮಕ್ಕಳಾಗಿದ್ರಿ. ಮೊಬೈಲ್ ನೋಡುವುದರಿಂದ ಮಾನಸಿಕವಾಗಿ ಏನಂತಾರೆ ದೈಹಿಕವಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಿದೆ, ಕೆಟ್ಟದಕ್ಕಿದೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ನಾನು ನೋಡೋದ ಪ್ರಕಾರ ಎಲ್ಲ ಕೆಟ್ಟದ್ದು ಜಾಸ್ತಿ ಟೈಮ್ ವೇಸ್ಟ್ಗೆ ಬಳಸ್ತಿಲ್ಲ, ಒಳ್ಳೆಯದಕ್ಕಂತೂ ಬಳಸ್ತಿಲ್ಲ. ಓದುವಂಥ ಹವ್ಯಾಸ ಹೋಗಿದೆ. 24 hours ಬರೀ ಏನಂತ ಮೊಬೈಲ್ ನೋಡುವಂಥ ಚಟ ಬಂದಿದೆ. ಈಗ ಅದರಿಂದ ನರರೋಗಗಳಿಗೆ ತೊಂದರೆ ಆಗ್ತದೆ, ಏನೇನೋ ನಮ್ಮ ಮಾನಸಿಕವಾಗಿ ಖಿನ್ನತೆ ಕಾರಣ ಆಗ್ತದೆ, ಎಲ್ಲ ಸಮಸ್ಯೆಗಳಾಗ್ತದೆ. ಈಗ ಸಮಾಜದಲ್ಲಿ 108 ಸಮಸ್ಯೆ. ಈಗ ನಾವು ದಿನನಿತ್ಯ ನಾವು ಏನಂತಂದ್ರೆ ಕಾನೂನು ಅರಿವು ಅಂತಂದ್ರೆ ಅರಿವಿರಬೇಕು ಅಂತಂದ್ರೆ ನಮ್ಮಲ್ಲಿ ಈಗ ಪೋಸ್ಕೋ ಕಾಯ್ದೆ ಅಂತ ಆಗಿದೆ. ಪೋಸ್ಕೋ ಕಾಯ್ದೆ ಪಾಪ ಚಿಕ್ಕ ಮಕ್ಕಳು ಸಣ್ಣ ವಯಸ್ಸಿರುವಾಗ ಅವ್ರ ಮೇಲೆ ಅತ್ಯಾಚಾರಗಳು ಆಗ್ತವ, ಸಾಮೂಹಿಕ ಅತ್ಯಾಚಾರ ಅಂತ ಆಗ್ತವ. ಅವರಿಗೆ ಕಾನೂನು ಅರಿವೇ ಗೊತ್ತಿರೋದಿಲ್ಲ, ತಂದೆ ತಾಯಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆ ಅಂದರೆ ರಿಮ್ಸ್ ಆಸ್ಪತ್ರೆಯಲ್ಲಿ ಅದಕ್ಕೆ ಆದಂಥ ಸಪ್ರೇಟ್ ವಿಂಗ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಯಾವುದೇ ಒಂದು ಸಂತ್ರಸ್ತೆ ಆದಂಥ ಮಹಿಳೆ ಅಥವಾ ಸಣ್ಣ ಹುಡುಗಿ ಅಂದರೆ ಚಿಕ್ಕ ಬಾಲ್ಯ ವಯಸ್ಸಿನಲ್ಲಿ ಅವರಿಗೆ ಏನಂತ ಅತ್ಯಾಚಾರ ಆದಾಗ ಸಖಿ ಅಂತ ಒಂದು ಟೀಮ್ ಮಾಡಿದ್ದಾರೆ. ಬಂದಾಗ ಅವರಿಗೆ ಇಬ್ಬರು ವಕೀಲರು ಇರ್ತಾರೆ, ಅವರಿಗೆ ಸಂತಾನ ಹೇಳಲಿಕ್ಕೆ ಸಖಿ ಅಂತ ಒಂದು ಟೀಮ್ ಇರ್ತದೆ. ಅವರಿಗೆ ಊಟ ಉಪಚಾರ ಮಾಡಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಕಾನೂನಿಗೆ ಅರಿವು ಹೇಳ್ತಾರೆ. ನಮ್ಮ ವೈದ್ಯರು ಕೂಡ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತು ಕೊಟ್ಟು ಅವಳಿಗೆ ಅವಳಿಗೆ ಅಂದರೆ ಆ ರೀತಿ ಅತ್ಯಾಚಾರ ಆಗೋದ್ರಿಂದ ಹೊರ ಬರಲಿಕ್ಕೆ ಏನೇನು ಮಾಡಬೇಕು, ಪರಿಹಾರ ಕಾರ್ಯಕ್ರಮಗಳು, ಎಲ್ಲ ಪರಿಹಾರ ಕಾರ್ಯಕ್ರಮವನ್ನು ಸರ್ಕಾರ ವತಿಯಿಂದ ಮಾಡುತ್ತದೆ. ಮತ್ತೆ ಮಾನವ ಹಕ್ಕುಗಳ ಆಯೋಗ ಇದೆ. ಮತ್ತೆ ಏನಂತರ ಹೆಣ್ಣು ಮಕ್ಕಳ ಆಯೋಗ ಇದೆ, ಮಹಿಳಾ ಮತ್ತು ಮಕ್ಕಳ ಆಯೋಗ ಇದೆ. ಇವೆಲ್ಲ ಆಯೋಗಗಳು ಯಾಕೆ ಮಾಡಿದೆ ಅಂತಂದ್ರೆ ಎಲ್ಲರಿಗೆ ಕಾನೂನು ಅರಿವು ಬರಲಿ. ಕಾನೂನು ಇರದೆ ಜನರ ಸಲುವಾಗಿ, ಜನರು ಒಳ್ಳೆತನ ಸಲುವಾಗಿ. ಇತ್ತೀಚಿನ ಅದೇ ಹೇಳಿದ ಕೆಲವರು ಅರಿವು ಇರುವುದಿಲ್ಲ, ಕಾನೂನು ಅರಿವು ಕೂಡ ಭಯ ಕೂಡ ಇಲ್ಲ. ಎರಡು ಇರಬೇಕು, ಕಾನೂನು ಬಗ್ಗೆ ಅರಿವು ಇರಬೇಕು, ಕಾನೂನು ಬಗ್ಗೆ ಭಯ ಇದ್ರೆ ಮಾತ್ರ ಶಿಸ್ತು ಹೊಂದಲಿಕ್ಕೆ ಅನುಕೂಲವಾಗ್ತದೆ. ಸಮಾಜಕ್ಕೆ ಒಳ್ಳೆ ಒಳ್ಳೆ ಕೆಲಸಗಳು ಆಗ್ತವೆ. ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಕೆಲಸ ಮಾಡಿ ಎಲ್ಲರ ಒಳಿತಿಗಾಗಿ ಇದಾಗಲಿ, ಎಲ್ಲರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಕರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಮತ್ತು ಇದನ್ನು ನಿರ್ವಹಣೆ ಮಾಡಿದಂಥ ಎಲ್ಲ ಸ್ನೇಹಿತರಿಗೆ ನಾನು ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. Dignitaries on the stage, off the stage. I would like to speak in Urdu since many of my other speakers have spoken in Kannada, and I feel many of them are from minority community. So, आज का जो ये जलसा है अंतर्राष्ट्रीय मानव हकूक़ संस्था इंटरनेशनल ह्यूमन राइट्स ऑर्गेनाइजेशन की तरफ से और इन एसोसिएशन विद डिस्ट्रिक्ट लीगल सेल अथॉरिटी, सबसे पहले तो मैं शुक्रगुजार हूँ हमारे
सात्विक सर का, जिन्होंने अपना कीमती वक्त निकालकर आप लोगों के बीच में यहाँ पर लीगल अवेयरनेस के लिए आए हैं और लीगल अवेयरनेस प्रमोट करने के लिए यहाँ पर आए हैं। आई थैंक ऑन बिहाफ ऑफ एवरीवन प्रेजेंट हियर ऑन द स्टेज एंड ऑफ द स्टेज। First of all, I would like to tell all the students and teachers present over here, ignorance of law, there is no excuse. कानून है, लेकिन कानून हम नहीं जानते थे, गलती करें, there is no excuse in law. That is first. And as an advocate, I would like to request the teachers present over here, please do educate your children about human rights. Law उसके लिए DLSA है, एडवोकेट्स हैं, सब हैं, बट बेसिक ह्यूमन राइट इज अ फाउंडेशन ऑफ द थिंग। व्हाट इज ह्यूमन राइट? हमारा कॉन्स्टिट्यूशन भी हमें ह्यूमन राइट्स की इजाजत देता है। राइट टू लिव विद डिग्निटी, दैट्स कॉल्ड राइट टू लाइफ, फ्रीडम ऑफ स्पीच, फ्रीडम ऑफ रिलीजन। एक इंसान दूसरे इंसान से मोहब्बत करना और एक इंसान दूसरे इंसान को किसी भी बिना पे डिस्क्रिमिनेशन ना करना। ड्रिंकिंग वाटर है, मेडिकल एड है, लीगल एड है, एजुकेशन है, दीज आर द बेसिक फाउंडेशंस। इंसान जब पैदा होता है तो आजाद पैदा होता है, दैट्स ह्यूमन राइट, एंड दिस इज मच रिक्वायर्ड इन टुडेज वर्ल्ड। Entire world is working on human rights, और ह्यूमन राइट्स पे काम करने का मतलब ये है कि ह्यूमन राइट्स का हनन हो रहा है। That is the reason the organizations are coming up, judges are coming out, legal awareness programs are happening. It means that there are violations of human rights. कलर की बुनियाद पे, जात की बुनियाद पे हर जगह डिस्क्रिमिनेशन हो रहा है। When a human is born, he is free. वो आजाद होता है, उसके ख्यालात आजाद होते हैं। जैसा जैसा वो बड़ा होता है, हम उसके ख्यालात को बांधते हैं। That has to be avoided. That is need of the hour. इस वक्त उसकी जरूरत है। तो इसकी सबसे बड़ी जिम्मेदारी जो होती है वो टीचर्स पे होती है कि अपने बच्चों को वो एजुकेट करें। So on this occasion today, I'd like to request all the teachers or management whosoever present here, kindly speak to your management or take out some time, at least twice in one academic year. You have a legal awareness program in your school which is going to educate teachers as well as students, so that we have less burden in the courts, so that we have less burden in the society. आज सोसाइटी में जो इंतशार है बिकॉज ऑफ लैक ऑफ अवेयरनेस, इट इज नॉट दैट ह्यूमन राइट्स इज वर्किंग पास्ट फ्यू इयर्स। अगर आप देखा जाए तो 1400 साल पहले जब मोहम्मद मुस्तफा सल्लल्लाहु अलैहि वसल्लम आए, ही टॉट ह्यूमन राइट्स। 12th सेंचुरी में बसवण्णा आए, ही टॉट ह्यूमन राइट्स। राजा राम मोहन राय आए, ही टॉट ह्यूमन राइट्स। इन एवरी सेंचुरी saints have come, they taught us what is human right. हमारे हक क्या क्या है, हमारे हुकूक क्या है, हमें हुकूक नहीं मालूम है। We don't respect elders, we don't respect teachers. आने माहौल खराब हो रहा है। अभी हमारे रिस्पेक्टेड जेठ साहब बता रहे थे, मोटर व्हीकल एक्ट है, बच्चे गलती करते हैं, बट डू यू थिंक हम लोग कानून उनको छोड़ता है? बच्चे नहीं। इग्नोरेंस ऑफ लॉ, देयर इज नो एक्सक्यूज। बच्चे गलती करते हैं, माँ बाप को भी सजा मिलती है। बच्चे डिस्क्रिमिनेशन करते हैं तो माँ बाप पे आता है, स्कूल पे आता है। So we are all interconnected. Right to health is a basic need. हमारे बीच आज डॉक्टर्स भी बहुत सारे मौजूद हैं। I'm extremely sorry to say, but जब भी मैं यहाँ पर दो पहलू हैं। Whenever we see मेडिकल अवेयरनेस के लिए कोई कैंप्स चलते हैं, वो चलते हैं, I feel embarrassed. मुझे अफसोस होता है। You know why? Medical health is a basic need. It has to be provided by the government. जब वहाँ पर availability नहीं होती है किसी चीज की, प्राइवेट में लोग जा नहीं सकते due to economic
economic condition. There is a huge gap. हॉस्पिटल जाना है, पैसे नहीं है, गवर्नमेंट हॉस्पिटल जाते हैं, वहां पर सही ट्रीटमेंट नहीं होता है, तो ऑर्गेनाइजेशंस बाहर आते हैं, वो काम करते हैं. It means that there is a gap. There is a gap in medical system as well. It has to be repaired. पैसे वाले के लिए immediate treatment है प्राइवेट हॉस्पिटल में, गरीब के लिए गवर्नमेंट हॉस्पिटल में अलग ट्रीटमेंट है. That is a discrimination. No doubt, all the governments are progressing, people are working, but we are yet to get our dues. उसके लिए हमें काम करना है. So that is the reason I thank very much to the International Human Rights Organization which has organized this beautiful program today, and we have beautiful young souls. आप लोग हमारे nation के assets हैं, next generation. So I would like all the teachers and dignitaries who have taken their precious time who have come over here. I thank everyone over here and thank you so much for giving me an opportunity to speak few words. By saying these words, I conclude my speech. Thank you so much. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ನ ಆನರಬಲ್ ಜಡ್ಜ್ ಅವರೇ, ಈ ರಾಯಚೂರು ಘಟಕದ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ನ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ವಕೀಲ ವೃಂದರೇ, ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಎಲ್ಲ ಶಿಕ್ಷಕರೇ ಮತ್ತು ಮಕ್ಕಳೇ, ಇದೊಂದು ನಮಗೆ ಎಸ್ಪೆಷಲಿ ಲೋಕಾಯುಕ್ತ ಇಲಾಖೆಯವರಿಗೆ ಒಂದು ಒಳ್ಳೆಯ ಅವಕಾಶ ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮ ಪೊಲೀಸ್ ಠಾಣೆ ರಾಯಚೂರಿನ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಇದೆ. ಬಹಳಷ್ಟು ಜನ ಇದ್ರ ಬಗ್ಗೆ ಅರಿವಿಲ್ಲ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಲೋಕಾಯುಕ್ತ ಪೊಲೀಸ್ ಠಾಣೆ 2 ಕಾಯ್ದೆ ಮೇಲೆ ಕೆಲಸ ಮಾಡ್ತದೆ. ಒಂದು ಕರ್ನಾಟಕ ಲೋಕಾಯುಕ್ತ ಆಕ್ಟ್ ಇದೆ, ಅದರಲ್ಲಿ ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ತಮ್ಮ ಲೀಗಲ್ ಕೆಲಸಕ್ಕೆ ವಿಳಂಬ ಮಾಡಿದರೆ, ಏನು ಲಂಚ ಕೇಳಿದರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ತೇವೆ. ಎರಡನೇದಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನಿದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಕೆಲಸಕ್ಕೆ ಲೀಗಲ್ ನಿಮ್ಮ ಏನು ಕಾನೂನುಬದ್ಧವಾದಂಥ ಕೆಲಸಕ್ಕೆ ದುಡ್ಡು ಕೇಳಿ ಯಾರನ್ನ ಆಸ್ತಿ ಮಾಡಿದರೆ, ಯಾವುದಾದ್ರೂ ಮಿಸ್ಕಂಡಕ್ಟ್ ಅಂದರೆ ತಮ್ಮ ಸರ್ಕಾರ ಇದ್ದಂಥ ಆಸ್ತಿಯನ್ನು ತಮ್ಮ ಇದಕ್ಕೆ ಬಳಸ್ಕೊಂಡು ಅವರು ಆಸ್ತಿ ಮಾಡಿಕೊಂಡ್ರೆ ಅಂಥ ವಿರುದ್ಧ ನಾವು ಕಾನೂನು ತಗೋತೀವಿ. ಇದರಲ್ಲಿ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದರೆ, ದಯಮಾಡಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಪಬ್ಲಿಕ್ ಸರ್ವೆಂಟ್ಸ್, ಸಾರ್ವಜನಿಕ ಅಧಿಕಾರಿಗಳು ಲಂಚ ಕೇಳಿದರೆ, ಇಲ್ಲ ಲಂಚ ತಗೊಂಡು ದೊಡ್ಡ ಆಸ್ತಿ ಮಾಡಿದರೆ, ದಯಮಾಡಿ ನಮ್ಮೆಲ್ಲರಲ್ಲಿ ಮನವಿ ಏನೆಂದರೆ, ನಮ್ಮ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಏನು ರಾಯಚೂರು ಘಟಕ ಇದೆ, ದಯಮಾಡಿ ತಾವೆಲ್ಲ ಬರಬೇಕಂತ ಹೇಳಿ ನಮ್ಮೆಲ್ಲರಿಗೂ ವಂದಿಸ್ತಾ, ಈ ಒಂದು ಸಣ್ಣ ನಮ್ಮ ಒಂದು ಅರಿವು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಬಳಸಿಕೊಂಡು ನಮಗೆ ಕೂಡ ಸರ್ಕಾರದ ಸೇವೆಗಳು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ವೇದಿಕೆ ಮೇಲಿರುವಂಥ ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ ಆನರಬಲ್ ಜಡ್ಜ್ ಅವರಿಗೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಆತ್ಮಾತ್ಮ ಜೈ ಹಿಂದ್ ಜೈ ಕರ್ನಾಟಕ. 5 ನಿಮಿಷಗಳ ಸಮಯಾವಕಾಶ ಕೊಡೋದಕ್ಕೆ ಧನ್ಯವಾದಗಳು ಹೇಳ್ತಾ, 1-2 ಘಟನೆಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ. ಒಂದು ನಡೆದ ಘಟನೆ, ಬೆಂಗಳೂರಿನಲ್ಲಿ 65 ವರ್ಷದ ಒಬ್ಬ ಮಹಿಳೆ ಮನೆಯ ಮೇಲಿಂದ ಬಿದ್ದು ಸಾವನ್ನಪ್ಪಿದ ನಂತರ ಪೊಲೀಸರು ಬಂದು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಸಂದರ್ಭದಲ್ಲಿ ಮನೆಯವರು ಹೇಳ್ತಾರೆ, ಅವರ ಮಗ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದು, ಹಾಗಾಗಿ ಮನೆ ಬಿದ್ದು ಸಾವನ್ನಪ್ಪಿದ್ದಾರೆ. ಪೊಲೀಸರಿಗೆ ಈ ಮಾತು ಯಾಕೋ ಸ್ವಲ್ಪ ಸಂಶಯ ಬರ್ತದೆ. ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ನಂತರ ಗೊತ್ತಾಗ್ತದೆ ಆಕೆ ವೀಲ್ ಚೇರ್ ಮೇಲೆ ಇದ್ದಕ್ಕಾಗಿ ಮೇಲಿನ ಅಂತಸ್ತಿನ 5ರಿಂದ 6ನೇ ಫ್ಲೋರ್ಗೆ ಯಾಕೆ ಹೋದ್ರು ಅಂತ ಸ್ವಲ್ಪ ಸಂಶಯ ಬರುತ್ತೆ. ಅವರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾರೆ. ನಂತರ ಗೊತ್ತಾಗುತ್ತೆ ಸತ್ಯ ಏನಂದ್ರೆ, ಸ್ವತಃ ಮಗನೇ ತಾಯಿಯನ್ನ ಮೇಲಿನಿಂದ ತೂಗಿ ಕೊಲೆ ಮಾಡಿದ್ದಾನೆ. ಈ ಘಟನೆಯನ್ನು ನಾನು ಯಾಕೆ ಪ್ರಸ್ತಾಪ ಮಾಡಿದ್ದೀನಿ ಅಂತಂದ್ರೆ, ಸ್ವತಃ ತಂದೆ ತಾಯಿಗಳ ಮೇಲೆ ಇರಬೇಕಾದಂತ ಮಕ್ಕಳಲ್ಲಿನೇ ಈ ರೀತಿಯ ಕ್ರೌರ್ಯತೆ ಬಂದು ತಾಯಿಯನ್ನೇ ಕೊಲ್ಲುವಂತ ಮಟ್ಟಕ್ಕೆ ಬಂದಿದ್ದಂದ್ರೆ
ಅವನು ಹೇಳಿದ ಕಾರಣ ಏನು ಅಂದರೆ, ಸಂಸಾರದಲ್ಲಿ ಅತ್ತೆ ಸೊಸೆ ಜಗಳ ಇದ್ದಂಗೆ ಇರ್ತಲ್ಲ, ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಯಾರು ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ 65,000 ರಿಂದ 70,000 ಸಂಬಳ ತೆಗೆದುಕೊಳ್ಳುವಂಥವನಲ್ಲಿನೇ ಇಂಥ ಕಳವಳತೆ ಇದ್ದರೆ ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳಲ್ಲಿ ಅನ್ನೋದನ್ನ ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಯಾಕೆ ಒಂದು ಘಟನೆಯನ್ನು ಸಾಂದರ್ಭಿಕ ಸುಮ್ಮನೆ ಹೇಳ್ತಾ ಇದ್ದೇನೆಂದ್ರೆ, ಜಗತ್ತಿನಲ್ಲಿ ಇಂಥ ಕ್ರೌರ್ಯತೆಗಳಿಂದಾಗಿ, ಅದು ಜಾತಿಯ ಕಾರಣದಿಂದಾಗಿರಬಹುದು, ವರ್ಣದ ಕಾರಣದಿಂದಾಗಿರಬಹುದು, ಅಥವಾ ನಮ್ಮ ಶ್ರೀಮಂತಿಕೆ ಕಾರಣದಿಂದಾಗಿರಬಹುದು, ಯಾವುದೋ ಒಂದು ಕಾರಣಕ್ಕಾಗಿ ಜಗತ್ತಿನಲ್ಲಿ ಈ ರೀತಿಯ ಕ್ರೌರ್ಯತೆಗಳಿಂದಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಈಗಾಗಲೇ ಸೈಯದ್ ಜಾಫರ್ ಹೇಳಿದ ಮಾನವ ಹಕ್ಕುಗಳಂದ್ರೆ ಎಲ್ಲರಿಗೂ ಬದುಕುವ ಹಕ್ಕನ್ನು ಏನು ಕೊಟ್ಟಿದ್ರೆ, ಜೀವಿಸುವ ಹಕ್ಕನ್ನು ಅದನ್ನು ತಡೆ ಮಾಡಿದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ. ಈ ರೀತಿಯ ಕ್ರೌರ್ಯತೆಗಳ ಹಿನ್ನೆಲೆಯಲ್ಲಿ ಬೆಳೆದಂತ ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿಯೇ ಅವನಿಗೆ ಕಾನೂನುಬದ್ಧವಾದಂಥ ಅವನು ಬದುಕುವ ಹಕ್ಕನ್ನು ಕೊಡಬೇಕು, ಅವನಿಗೆ ಜೀವಿಸುವ ಹಕ್ಕನ್ನು ಕೊಡಬೇಕಾದ್ರೆ ಅದಕ್ಕೆ ಒಂದು ಅಂಕುಶ ಹಾಕಬೇಕಲ್ಲ. ಅದಕ್ಕೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಇದಕ್ಕೆ ಯೋಚನೆ ಮಾಡಿ ಮಾನವ ಹಕ್ಕುಗಳ ಆಯೋಗಗಳನ್ನು ರಚನೆ ಮಾಡಿದ್ರು. ಮಾನವ ಹಕ್ಕು ಎಲ್ಲ ದೇಶಗಳು ಕೂಡ ಅವರವರ ಜೀವಿಸುವ ಹಕ್ಕನ್ನು ಕಲ್ಪಿಸಿಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಇವತ್ತು ಆ ಯೋಜನೆಯನ್ನು ಆರಂಭಿಸಿದ್ರು. ಜಿನಿವಾದಲ್ಲಿ ಮೊಟ್ಟ ಮೊದಲು ಅದನ್ನು ಚರ್ಚೆ ಆಯಿತು ವಿಶ್ವಸಂಸ್ಥೆ ಮಟ್ಟದಲ್ಲಿ. ನಂತರ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂದರೆ ಅದಕ್ಕೆ ಅಂಕುಶ ಹಾಕಲಿಕ್ಕೆ ಕಾನೂನನ್ನು ನೆರವು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಕೆಲಸಗಳನ್ನೇ ಇಂಥ ಸಂಘಟನೆಗಳು ಮಾಡ್ತಾ ಇರೋದು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಗೊತ್ತು. ಯಾಕೆ ಈ ಕ್ರೌರ್ಯತೆ ಬೆಳೀತಾ ಇದೆ ಅನ್ನೋದನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಮಕ್ಕಳಲ್ಲಿ, ಸಮಾಜದಲ್ಲಿ ಈ ಕ್ರೌರ್ಯತೆಯನ್ನ ಕಡಿಮೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಕೂಡ ತನಗೆ ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ಏನು ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಆ ಹಕ್ಕುಗಳನ್ನು ಅನುಭವಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಈ ಹಕ್ಕುಗಳು ಇದೆ ಅಂತ ತಕ್ಷಣ ನಾನು ಯಾವ ರೀತಿ ಬೇಕು ನಡ್ಕೊಳ್ಳೋಕ್ಕೂ ಬರೋದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಮಾಧ್ಯಮದವ್ರಿಗೆ ಹೇಳಬೇಕ, ನಮ್ಗೆ ಸ್ವಾತಂತ್ರ್ಯ ಇದೆ, ನಾನು ಏನಾದರೂ ಬರಿತೀನಿ, ಏನಾದರೂ ಮಾತನಾಡ್ತೀನಿ. ಯಾಕಂದ್ರೆ ಹಕ್ಕು ಕೊಟ್ಟಿದ್ದಾರೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನು ಹೇಳ್ತದೆ ಅಂತಂದ್ರೆ ಅದು ಒಂದು ಮಾಡೆಲ್ ಆಗಿರ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ನಾನು ಗಾಡಿ ನಡೆಸಕ್ಕೆ ಕೊಟ್ಟರಂತಂದ್ರೆ ಗಾಡಿ ಸಹ ಯಾವ ರೀತಿ ಕಾನೂನುಬದ್ಧ ಸೈಲೆನ್ಸರ್ ಹುಂಜ ಅಂತ ಅಂದ್ಕೊಂಡು ಎಲ್ಲರಿಗೆ ನ್ಯೂಸೆನ್ಸ್ ಮಾಡೋಂಥ ಇದನ್ನ ಅದು ಸ್ವಾತಂತ್ರ್ಯ ನಮಗೆ ಕೊಟ್ಟಿಲ್ಲ. ನನಗೆ ಮಾತನಾಡುವ ಹಕ್ಕನ್ನು ಕೊಟ್ಟಿದ್ದಾರಂತೆ, ಇನ್ನೊಬ್ಬನನ್ನು ನಿಂದಿಸುವಂತ, ಇನ್ನೊಬ್ಬನನ್ನು ತೆಗಳುವಂತ, ಇನ್ನೊಬ್ಬನನ್ನು ತೇಜವರ್ಧನೆ ಮಾಡುವಂತ ಸ್ವಾತಂತ್ರ್ಯ ನನಗೆ ಕೊಟ್ಟಿಲ್ಲ. ಆ ಸ್ವಾತಂತ್ರ್ಯ, ಆ ಜೀವಿಸುವ ಹಕ್ಕು ನಾನು ಇನ್ನೊಬ್ಬನಿಗೆ ತೊಂದರೆ ಮಾಡದೆ ನನಗೆ ಕೊಟ್ಟ ಹಕ್ಕನ್ನು ನಾನು ಅನುಭವಿಸುವಂತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದಕ್ಕೆ ಅದು ಹೇಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಸ್ ಎ ಮಾಡೆಲ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿದರು. ಅದಕ್ಕೆ ಕಾನೂನುಗಳನ್ನ ಅರಿತುಕೊಳ್ಳುವಂಥದ್ದು, ಕಾನೂನುಗಳನ್ನ ಪಾಲನೆಯನ್ನು, ಯಾವಾಗ ನಾನು ಹಕ್ಕುಗಳನ್ನು ಕೇಳ್ತೀನಿ ಅಂದಾಗ ನನ್ನ ಕರ್ತವ್ಯಗಳನ್ನು ಕೂಡ ನಾನು ಯಾವತ್ತೂ ಮರಿಬಾರದು ಅನ್ನೋದನ್ನು ಕೂಡ ನಾವೆಲ್ಲರೂ ಇಟ್ಕೊಳ್ಬೇಕು. ಆ ಕಾರಣಕ್ಕಾಗಿ ಇವತ್ತು ಈ ಏನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳು ಜಾಗತಿಕವಾಗಿ ನಡೀತಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಮನೆ ತಲುಪಿಸುವಂಥ ಈ ಕಾರ್ಯಕ್ರಮವನ್ನು ಮಾಡಿದರೆ ನಮಗೆ ಧನ್ಯವಾದಗಳು ಹೇಳ್ತಾ ನನಗೆ 2 ಮಾತುಗಳು ಹೇಳಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಮ್ಮ ವೈದ್ಯಾಧಿಕಾರಿಗಳು, ಇನ್ನೂ ಸಮಾಜದ ಸೇವಕರು ಇಷ್ಟೊತ್ತು ತಮ್ಮ ಮುಂದೆ ಬೇಕಾದಷ್ಟು ವಿವರಣೆಗಳನ್ನು ನೀಡಿರ್ತಾರೆ. ಹಾಗಾಗಿ ಈಗ ಮುಂದಿನ ಕಾರ್ಯಕ್ರಮವನ್ನು ಸ್ವಲ್ಪ ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮವನ್ನು ಆರಂಭವಾಗುತ್ತೆ. ತಾವೆಲ್ಲರೂ ಇನ್ನೂ ಶಾಂತಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಮುಂದಿನ ನಮ್ಮ ಏನು ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾನೂನು ಅರಿವು ಮತ್ತು ನ್ಯಾಯಾಧೀಶರು ಮತ್ತು ವೈದ್ಯಕೀಯ ಅಧಿಕಾರಿಗಳು ಇನ್ನು ಸಮಾಜದವರು ತಾವೆಲ್ಲ ಈಗ ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿರ್ತಂತ ಹೇಳ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಇನ್ನು ಸ್ವಲ್ಪ ಕ್ಷಣದಲ್ಲಿ ಕೆಳಗೆ ಹೋಗಿದ್ದಾರೆ. ಅವರೆಲ್ಲರೂ ಬೀಳ್ಕೊಡ ಸಮಾರಂಭ ಹೋಗಿದ್ದಾರೆ. ಅವರಿಗೆ ಬಂದ ತಕ್ಷಣ ಕಾರ್ಯಕ್ರಮ ಮುಂದುವರಿತಂತ ಹೇಳ್ತಾ
know what is human rights. I'm so thankful because at least I found that there are persons who can awake the children and let them know what is the human rights. There are many types of human rights, and those children are not understandable, not able to know what actually human rights mean. I feel that there should be a monthly invitations to the schools from the higher authorities who are seated here to let know the children what are human rights, what does it mean, and how it includes to each children of their cities. Especially those who are coming from the long distance, they come in bus and they come in vehicles, they come in autos. The parents interestingly with the faith they send the children, and what happens in the between is very horrible situations. Hope everybody over here can understand what I am saying, and most of the children don't know what actually the undergoing situations within them among the people they meet every day. I found that personally I am a social worker as well as I am a counseling teacher to those students who approach me. I am not a registered one, but I understand, I speak to all the children who come to me what life is within them, what life means within the parents, within the school surroundings, and among the people they meet every day. I find that the children are lacking communication with the parents as well as the teachers and the friends around them and the surrounding neighbors too. I am happy today that everybody has awakened and given awareness what the human right is, but I finally request myself, everyone over here, to conduct a class every month in a school and give awareness for the children as our gone judges or the advocates or the higher authorities told that what a vehicle means, what a road means, what are the home surroundings mean, and what are the school surroundings mean, and among this, what is the activation of a child that belongs to them when they are in and around them. And I am so happy that everybody is over here, invited us all, especially the students. They give us an awareness to reach over here, and most of the students are lacking this. You can observe everybody, every student you can observe. They are disturbed and distracted by their own way. I mean, what they बच्चों का दिल सच्चे होते हैं और कच्चे नहीं होते, कच्चे होने नहीं देना, कच्चे नहीं होने देना ये हमारा तुम्हारा हाथ में है, हर एक पेरेंट्स के, हर एक टीचर्स के हाथ में है, बच्चों के हाथ में नहीं है, क्योंकि वो पैदा होते हैं कि अनमोल अनजान माइंड से पैदा होते हैं, मगर वो बच्चों को अवेयरनेस देना और कैसे देना और कहाँ देना, कब रहना, कहाँ कैसे रहना, ये हमारा तुम्हारा हाथ में है, किसी का नहीं है। बच्चों को दोष देना ये हमारी बात नहीं है, क्योंकि पहले एक लेसन स्टार्ट होते कहाँ से, घर से, घर के पेरेंट्स से, घर के माहौल से, घर के आसपास लोगों से, घर के एक एक सदस्य से होता है, और उसके बाद वो बच्चों को मालूम करके देना फैमिली का फर्ज ये है कि माहौल घर में क्या है, वहाँ से स्कूल दाखिल करने के बीच में वो दुनिया क्या है, जब स्कूल से एडमिशन होते वहाँ के एटमॉस्फेयर क्या है, वातावरण क्या है, ये बोल के देना एक माँ बाप की फर्ज है। फर्ज शुरू होते घर से, मगर मेरा क्वेश्चन ये है, हम सब हमको मिलके मेरा क्वेश्चन है कि कितनी माँ बाप और सराउंडिंग्स और घर के एक एक सदस्य ह्यूमन राइट्स अपने आप को क्या है ये कौन समझा रहा है? Tell me, is anybody giving awareness to the children from the home to the school and from their school to the wherever they go?
yearly once or 6 months once, if you give the awareness, calling this group and making a function, it's not possible, it's not enough for the grown children. I can say with heartfelt, what to say, I am a mother of a girl child and I know how I helped her grow. And I am so proud today, whatever I am here, मैं कैसी हूँ, कहाँ हूँ, यहाँ अब तक ऐसे रह के बात करने का मौका मुझे मिला है। ऐसा और जैसे हर तरह के इक्वलाइजेशन में मैं पढ़ी हूँ, इसकी ग्रेड जाता है मेरे पापा मामा। It goes to grade goes to my पापा मामा। Thank you children। मैं क्यों ये कह रही है, क्योंकि मेरे पापा हम लोग केरला सेटल लोग हैं, मगर हमारा पापा रेलवे एम्प्लॉयज है, इसलिए हर गांव के फॉर एग्जांपल आंध्रा टू बॉम्बे टू तमिलनाडु टू केरला टू लास्ट हमें राज्य को प्रमोशन होके मेरे पापा हमारे यहाँ लाए हैं। तो मेरे पापा को मेरे मामा को 5 members we lost I lost my elder sister but on our base we are all 4 alive। मेरे पापा मामा ने यही एक बात कहा मेरे कान पे जब I was in 6th standard। I was grown up in 5th standard what life was and what life tough is। हमें बहुत रिच और पोर भी नहीं थे, मगर मिडिल क्लास में थे। मगर मेरे पापा मामा ने एक सूचन दिया मुझे, बेटा मुझे अब तक बेटी बोल के मेरे पापा मामा नहीं बुलाए। तो मेरे 3 brothers हैं, तो उसके साथ मेरे पापा मामा मुझे बोलते थे बेटा। तो that was a stuck word for me that I'm not less than any boy around me। So first word that my mama stuck is was बेटा। तो मुझे 6th standard में एक बात में कहा मेरे मम्मी पापा ने, देखो बेटा ऐसा कोई काम ना करे जिसको अपने आप को जमाने के सामने और आप रहने का और बीच में अब सिर झुका सके और हाथ फैला सके। ऐसा कोई काम ना करे जैसे अपने आप को दूसरों के सामने, जमाने के सामने, दुनिया के सामने, आपके फैमिली के सामने सिर झुका सके और हाथ फैला सके। आप अपने आप को काबिल बनाओ और अपने आप को इज्जत दो, अखलाक बनाओ। पढ़ाई के साथ अखलाक जरूरत है, क्योंकि अखलाक के बिना जिंदगी में दुनिया में क्या भी नहीं है। अब हम सब एक स्थान पे बैठे से हैं, मगर इट डिपेंड्स द लिसनिंग, आप सुनने का और सुनाने का और सुन के सुनाने के बाद हम कैसा वो जैसे it takes into our life हम कैसे उसको ಅಳವಡಿಸೋದು, ಅದೆಂಗ ನಾವು ಅಳವಡಿಸೋದು, ಅದೆಂಗ ನಾವು ಬಿಹೇವ್ ಮಾಡೋದು, ಅದೆಂಗ ನಾವು ನಮ್ಮನ್ನು ಪ್ರಾಕ್ಟೀಸ್ ಮಾಡೋದು ನಮ್ಮ ಲೈಫ್ನಲ್ಲಿ। ನೋಡಿ ಮಕ್ಕಳೇ, ನಮ್ಮ ಜೀವನ ನಮ್ಮ ಕೈಯಲ್ಲಿದೆ। ನಮ್ಮ ತಂದೆ ತಾಯಿ ಹೇಳ್ಕೊಡ್ತಾರೆ, ಎಲ್ಲ ಹೈಯರ್ ಅಥಾರಿಟೀಸ್ ಅವರು ಹೇಳ್ಕೊಡ್ತಾರೆ। सब जने आगे बोलते और जाते, मम्मी पापा बोलते और निकल जाते अपने अपने कामों को। टीचर और सर्स अपने बच्चों को सुनाते चले जाते, मगर जिंदगी हमारा तुम्हारा हाथ में है, चाहे वो लड़की हो या लड़का। आप रोज सुबह उठ के अपने मिरर पर कहते ये बात अपने आप से कहना कि हम या गॉड या अल्लाह मैं किसी से कम नहीं हूँ, मैं शुक्रिया अदा करता हूँ कि मुझे सब कुछ इस दुनिया में आने के बाद आपने दिया है। अच्छी माँ बाप, ब्रदर्स सिस्टर्स, पीपल अराउंड, इवन एनिमीज, शत्रु क्या बोलते हैं दुश्मन, क्योंकि ये लोग सब हमारे को छट चढ़ा के बात करते रहते, कभी कभी अच्छे बोलते, कभी कभी बुरे बोलते रहते, मगर ये अच्छे बुरे में हमारी जिंदगी बनाना हमारा तुम्हारा हाथ में है। बच्चों, ये दुनिया बहुत खराब है, बहुत खराब है दुनिया। हमें अलर्ट रहना हमारा तुम्हारा काम है।
sorry, I want to say a few words. See, I, Moshe Das, and Srimati Sharma ma'am from Government Girls High School Fort, or from all our staff, and our HM, beloved HM, Rubina Arshi ma'am, thank one and all for this meaningful program, arranged and honored, and I request all present over here to do one of our best to alert and awaken all our students and all those we meet in our daily life about the value and the practice of human rights. ये value बताने में हमको तुमको अब एक बच्चे भी बोलते मगर वो practice करने का what to say the root intention हमारे तुम्हारे हाथ में रहने ना, okay? And for the growing children, each day may be one reason due to the smartphone. एक खराब होने का एक स्मार्टफोन होंगे और एक तरफ से खराब बच्चे होने का पेरेंट्स भी रिस्पॉन्सिबल है और एक माहौल समाज है और एक माहौल स्कूल भी है. Though I am a teacher, I need to say this. I have to say this. And we get together too. With short speech, I came to an closure to thank one and all for giving me this very precious time and moments to encourage the children and say that I am encouraged by my parents. Equally, all the people over here, including parents, including teachers, encourage and alert each and every student to know what human rights is, how to put it into practice, how to take it into action to become a good citizens of India. Jai Hind, Jai Hind. ಮಾನವ ಹಕ್ಕುಗಳ ಸಂಸ್ಥೆ ರಾಯಚೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಇಲ್ಲಿ ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಕಾನೂನು ಅರಿವು ಕಾರ್ಯಕ್ರಮ ಅಂತಕ್ಕಂಥದ್ದಿದೆ. ಇವತ್ತಿನ ದಿನಮಾನದಲ್ಲಿ ಪ್ರಚಲಿತವಾಗಿ ಪ್ರಸ್ತುತ ದಿನಮಾನದಲ್ಲಿ ಕೆಲವೊಂದು ಘಟನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂತಹ ದೌರ್ಜನ್ಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಇನ್ನಿತರ ಘಟನೆಗಳಾಗಿರ್ಬೋದು, ಇವೆಲ್ಲವರಿಗೆ ನಾವು ಯಾವುದೇ ರೀತಿಯಾಗಿ ತಿಳುವಳಿಕೆಯನ್ನು ಇರಲಾರದೆ ಕೆಲವೊಂದು ನಾವು ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇರ್ತೀವಿ. ತಪ್ಪು ಹೆಜ್ಜೆಗಳನ್ನು ಇಟ್ಟಿದಾಗ ಅದರಿಂದ ಆಗಿರ್ತಕ್ಕಂತಹ ಕೆಲವೊಂದು ಪರಿಣಾಮಗಳು ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬರಲ್ಲ ಅಂತ ಸಂದರ್ಭದಲ್ಲಿ ಆಗ ಇವುಗಳಿಗೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಶಿಕ್ಷಣ ಅಂತಕ್ಕಂತಹ ಒಂದು ಶಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದು ಘಟನೆಗಳು ಏನ್ ನಡೀತಾ ಇರ್ತಾವಲ್ಲ ಅವುಗಳ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂತಹ ದಾರಿ ಅಂತಕ್ಕಂಥ ನಾವು ಇಲ್ಲಿ ಹೇಳಬಹುದು. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಸಮಾಜವು ಪರಿವರ್ತನೆ ಆಗಬೇಕಾದ್ರೆ ಫಸ್ಟ್ ಮಾನವರು ಪರಿವರ್ತನೆ ಆಗಬೇಕು. ಮಾನವರು ಪರಿವರ್ತನೆ ಆಗಬೇಕಂತಂದ್ರೆ ನಮ್ಮಲ್ಲಿ ಅಡಗಿರ್ತಕ್ಕಂಥ ಶಿಕ್ಷಣದಿಂದ ಮನುಷ್ಯರು ಬದಲಾವಣೆ ಆಗಬೇಕು. ಶಿಕ್ಷಣದಿಂದ ಬದಲಾವಣೆ ಆದಾಗ ಮಾತ್ರ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ಸಮಾಜದಲ್ಲಿ ಎಂತಹ ಒಬ್ಬ ದೊಡ್ಡ ವ್ಯಕ್ತಿಯಾದರೂ ಎಂತಹ ಒಂದು ಪ್ರೈಮ್ ಮಿನಿಸ್ಟರ್ ಆದರೂ ಸಹಿತ ತಪ್ಪು ಆದ್ಮೇಲೆ ಅವರು ಮುಂದೆ ಹೋಗಿ ನಾವು ನೀವು ತಪ್ಪು ಮಾಡಿದಂತೇಳಿ ನಾವು ನಮ್ಮಲ್ಲಿ ಅಂತಹ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದ್ದೀವಿ, ನೀವು ಕೂಡ ಎಲ್ಲರೂ ಸಮಾಜ ವಿಜ್ಞಾನ ಅಂತಕ್ಕಂಥ ಒಂದು ವಿಷಯವನ್ನು ಅಧ್ಯಯನ ಮಾಡಿದಾಗ ಅಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಾರರು ಮತ್ತು ಸುಧಾರಕರು ಅಂತಕ್ಕಂತಹ ಮಹಾನ್ ವ್ಯಕ್ತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಹೇಳಿದ್ರು, ಈ ವೇದಿಕೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮಾತಾಡಿದ್ರು. ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಅನಿಲ್ ಬೇಜೆಂಟ್ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಇವರುಗಳು ಎಲ್ಲರೂ ಸಮಾಜದಲ್ಲಿರ್ತಕ್ಕಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಮುಂದೆ ಬಂದರು. ಈ ರೀತಿಯಾಗಿ ಸುಧಾರಣೆ ಮಾಡಲಿಕ್ಕೆ ಮುಂದೆ ಬಂದಿರಪ್ಪ ಅಂತಂದ್ರೆ ಅವರೆಲ್ಲ ಅಡಿಯಿರ್ತಕ್ಕಂಥ ಶಕ್ತಿ ಏನು? ಆ ಶಕ್ತಿ ಏನಪ್ಪ ಅಂತಂದ್ರೆ ಶಿಕ್ಷಣ ಇದ್ದಾಗ ಮಾತ್ರ ನಾವು ಜಗತ್ತಿನಲ್ಲಿ ಎಂತಹ ಒಂದು ತಪ್ಪು ಮಾಡಿದ್ರು ಸರಿ, ಬೇರೆಯವರು ತಪ್ಪು ಮಾಡಿದ್ರು ಸಹಿತ ಆ ತಪ್ಪು ಮಾಡಿ
ಸೂಕ್ತವಾಗಿರ್ತಕ್ಕಂಥ ನಾವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವಾಗ್ತದ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಈ ಒಂದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಪ್ಪ ಅಂತಂದ್ರೆ ಬಹಳ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ನೀವುಗಳೆಲ್ಲರೂ ಬಂದಿದ್ರಿ. ಅದಕ್ಕೆ ಕೆಲವರು ಮಹಾನ್ ವ್ಯಕ್ತಿಗಳು ಹೇಳ್ತಾ ಇದ್ದಾರ, 10ನೇ ತರಗತಿಗೆ ಬಂದಿರತಕ್ಕಂತಹ ವಿಶೇಷವಾಗಿ 10ನೇ ತರಗತಿ ಓದ್ತಾ ಇರ್ತಕ್ಕಂತಹ ಬಾಲಕಿಯರಿಗೆ ವಿಶೇಷವಾಗಿ ತಿಳಿಸಿರ್ತಕ್ಕಂಥ ಒಂದು ಗಮನಾರ್ಹವಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದ್ರೆ 16ನೇ ವಯಸ್ಸು ಅರ್ಥವಾಗದ ವಯಸ್ಸು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಆ ಒಂದು ಅರ್ಥವಾಗದ ವಯಸ್ಸು ನಾವು ಯಾವ ರೀತಿಯಾಗಿ ಅದನ್ನು ನಿಯಂತ್ರಣ ಮಾಡಿಕೊಂಡು ಕಾನೂನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡಲಾಗದೆ ಮುಂದೆ ಸಮಾಜದಲ್ಲಿ ನಮ್ಮನ್ನು ಒಬ್ಬರು ಬೆರಳು ಎತ್ತಿ ಇವರು ಈ ರೀತಿಯಾಗಿ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಆ ರೀತಿಯಾಗಿ ಅನಿಸ್ಕೊಳ್ಳಾದ್ರೆ ನಾವು ಸ್ವಾವಲಂಬಿಯಾಗಿ ನಾವು ಬದುಕೋಣ, ಸಮಾಜದಲ್ಲಿ ನಾವು ಮಾದರಿ ಆಗೋಣ, ನಿಮ್ಮರಿಗೂ ಸಮಾಜವನ್ನು ಸುಧಾರಣೆ ಮಾಡೋಣ ಅಂತ ನಾನು ಹೇಳುತ್ತಾ ಈ ವೇದಿಕೆಗೆ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ. एक बार चला गया तो दोबारा नहीं आता और आपका बिहेवियर मैनर्स आपके टीचर्स और आपके स्कूल को रिप्रेजेंट करता है। तो मैं बात करने से पहले दोबारा रिक्वेस्ट करता हूँ बच्चों से, आप लोग साहिब समझ हैं, यहाँ पर अपना कीमती वक्त छोड़कर क्लासेस छोड़कर कुछ सीखने आए। तलबुल इल्म फरीज़तुन अला कुल्ली मुस्लिमीन व मुस्लिमात, इल्म का हासिल करना हर मुसलमान और का फर्ज है। मैं शुरू करने से पहले अल्लामा इकबाल का एक शेर भी बोलना चाहूँगा। अल्लाह से करे तालीम जो दूर वो भी फितना, अल्लाह से करे जो तालीम वो भी फितना, इमलाक भी फितना, औलाद भी फितना, जागीर भी फितना, ना हक के उठे वो शमशीर भी फितना, यहाँ तक के नाराए तकबीर भी फितना। अब आप लोगों की बढ़ती उम्र है, आप लोगों को माँ बाप स्कूल में भी पढ़ा रहे हैं, सिस्टम एक एजुकेशन दे रहा है, टीचर्स 8 से 10 घंटे आपके पीछे वर्कआउट कर रहे हैं। अगर एजुकेशन बिना अखलाकियत है, इट्स ऑफ नो यूज, कोई फायदा नहीं है। आज जो ह्यूमन राइट्स फोरम ने ये प्रोग्राम किया है, इसकी अपनी जगह एक इम्पोर्टेंस है। जब तक आपके अंदर मोरल नहीं है, अखलाक नहीं है, चाहे आप डॉक्टर बनिए, इंजीनियर बनिए या फिर कोई भी प्रोफेशन लीजिए, ह्यूमन के आगे कोई प्रोफेशन नहीं है। हमको अशरफुल मखलूक़ात इसीलिए कहा गया है क्योंकि हम लोग साहिब समझ हैं, एक दूसरे की रिस्पेक्ट करें, हम एक दूसरे से मोहब्बत करें। रिलीजन चाहे जो भी दें आप, चाहे हिंदू लें, चाहे मुस्लिम लें, चाहे क्रिश्चियन लें, हर एक रिलीजन इंसानियत सिखाता है। आप सल्लल्लाहु अलैहि वसल्लम का जब आखिरी अय्याम था, आखिरी हज के बाद जब सहाबा इकराम सरकार दो सल्लल्लाहु अलैहि वसल्लम से पूछे कि इस्लाम क्या है, तो आपने भी यही फरमाया, अखलाकियत, हुस्न अखलाक। अगर आप में हुस्न अखलाक नहीं है तो आपकी सारी इबादतें भी वेस्ट हैं। तो ह्यूमन राइट्स का जो प्रोग्राम है, ये जो अवेयरनेस प्रोग्राम है, मामूली नहीं। डिस्ट्रिक्ट जज को बात करना, डेजिग्नेटेड एडवोकेट्स को बात करना, मीडिया को यहाँ पर लाना, डॉक्टर्स को लाना, अपना कीमती वक्त देना ज़ाया हो जाएगा अगर आप लोग यहाँ से कुछ लेके नहीं जाएंगे। तो आप लोगों के अपने हुकूक हैं। इंसान जब भी पैदा होता है, आज़ाद पैदा होता है, उसके हुकूक होते हैं। गवर्नमेंट टीचर्स हैं, उन लोगों को SDMC के नाम से, एडमिनिस्ट्रेशन के नाम से आजकल टॉर्चर होता है। SDMC आती है, अपने हिसाब से स्कूल चलाने कहती है, डिस्ट्रिक्ट एडमिनिस्ट्रेशन आता है, टीचिंग से ज़्यादा नॉन टीचिंग वर्क पे फोकस करता है। DO के मीटिंग्स होते हैं, DD के मीटिंग्स होते हैं। प्राइवेट स्कूल्स हैं, टीचर्स एजुकेशन देने की कोशिश करते हैं। PTMs आते हैं, एक्स्ट्रा करिकुलर एक्टिविटीज आते हैं, उसके अंदर बच्चों को वो नहीं दे पा रहे। देयर इज अ गैप अगेन। उस गैप को रिपेयर कैसे किया जाए? फॉर एवरीथिंग देयर इज अ रूल। एजुकेशन के लिए भी
भी आपके पास रूल है, गवर्नमेंट टीचर्स के पास भी KCSR रूल है, आपके पास कर्नाटक एजुकेशन एक्ट है, NCERT का सिलेबस है, वो तो चलता रहेगा। वी हैव स्कूल्स। अगर आप उसकी रूह मोरल नहीं देंगे तो व्हाटएवर एजुकेशन यू आर imparting to your children, that's of no use. Tomorrow they won't recognize you. Again, it's of no use. तो ह्यूमन राइट्स आप जो कोशिश कर रहा है इंसानों में अखलाकियत, चाहे irrespective of age, चाहे वो बच्चे हो चाहे बड़े हो। हम केसेस देखते हैं, कोर्ट्स में देखते हैं, बच्चे माँ बाप से मिलकर प्रॉपर्टी के लिए झगड़ा करते हैं, जबकि माध्यम की कोई अहमियत ही नहीं है। मटीरियल पॉइंट इज नो इम्पोर्टेंस। दैट यू हैव टू टीच योर चिल्ड्रन। You have to teach your children to abide by the rules and regulations. You have to teach your children to respect elders. In turn, those students who don't respond to the education provided to them in the institution and by the parents, neither of their this world nor they are hereafter. ना वो दुनिया के रहेंगे ना दीन के रहेंगे। तो बच्चों, आज का ये प्रोग्राम जो ह्यूमन राइट्स के नाम पे, लीगल अवेयरनेस के नाम पे, कानून के नाम पे दिया गया है, कानून बहुत है, पैदाइश से लेकर मरने तक बहुत कानून है, वो इस वक्त बोलना भी नामुमकिन है। लेकिन मोटा मोटा कानून इतना जान लें, आप बड़ों की बात माने, यही सबसे बड़ा कानून है। झूठ ना बोले, यही सबसे बड़ा कानून है आपके लिए। और याद रखें, कोई भी माँ बाप, कोई भी टीचर अपने स्टूडेंट का बुरा नहीं सोचते। वो जो भी मशवरा देते हैं वो मशवरे में बरकत होती है। उसी मशवरे में अल्लाह ताला आप लोगों के लिए सेफ हेवन रखा है। किसी भी वक्त अगर आप फिसलते हैं या फिर उनकी बात को झुठलाते हैं तो नुकसान सिर्फ आपको नहीं होता। जब इंसान पैदा होता है तो वो एक अकेला नहीं होता। अगर मैं कुछ करता हूँ तो आई हैव 4 people behind me. I am living in a society. That is why we have called as civilized citizens कहा जाता है। हम जानवर नहीं हैं, we are living in a civil society. We are called as civilized citizens. अगर हमारा behavior civilized नहीं है तो we are no more human. आदमजात एक होती है, इंसान एक होता है। आदमजात गलती करता है, इंसान गलती की तौबा करके दोबारा उसको रिपीट नहीं करता है। तो आई रिक्वेस्ट एवरीवन, हम आदमजात पैदा हुए हैं, मरे इंसान हैं। By saying these few words, I conclude and I hope you people will take some message from here, and from today onwards you try to implement this and you get into practice into your life. I thank you one and all for giving your prestigious time. सभी को सलाम हुई, नमस्ते। इंटरनेशनल वुमेन राइट्स ऑर्गेनाइजेशन रायचूर डिस्ट्रिक्ट टीम की जानिब से मैं आप तमाम टीचर्स, स्टूडेंट्स और स्कूल्स जो स्कूल्स के यहाँ पे स्टूडेंट्स और टीचर्स आए हुए हैं, उन तमाम का शुक्रिया अदा करता हूँ। और यहाँ पे तकरीबन जो है आप जितने भी स्पीच सुने ऑलमोस्ट वुमेन राइट्स और लीगल अवेयरनेस के बारे में आप लोग तमाम लोग जो है ऑलरेडी सुन चुके हैं, तो और ज़्यादा इसके बारे में मैं कुछ बोलूँगा नहीं। और आप लोगों को तकरीबन चीज़ें जो है समझ आई या नहीं आई इसके लिए मैं जानता नहीं, क्योंकि तकरीबन जो है यहाँ पे कन्नड़ा में प्रोग्राम चला है। तो ऑलमोस्ट मैं एक स्टूडेंट से एक रिक्वेस्ट करना चाहता हूँ कि आप लोग जो है आपके रोज़मर्रा की ज़िंदगी में कन्नड़ा को जो है अहमियत दीजिए, क्योंकि हम लोग को उर्दू हमारी ज़बान है, ये हम हर जगह घर में बात करते हैं, हर जगह बात करते हैं, मगर जो है हमें कंपलसरी जो है कन्नड़ा की अहमियत को जानना पड़ेगा, क्योंकि हम जहाँ पे रहते हैं यहाँ पे कन्नड़ा की अहमियत बहुत ज़्यादा है। तो आप लोग तमाम लोग जो है कन्नड़ा के ऊपर काम कीजिए। टीचर से मैं रिक्वेस्ट करता हूँ कि स्कूल्स के अंदर जो है ज़्यादा से ज़्यादा टॉकिंग जो है कन्नड़ा के अंदर दी जाए, ताकि स्टूडेंट्स को आगे प्रॉब्लम ना फेस करना पड़े इन फ्यूचर। क्योंकि आगे जो भी इदारे रहेंगे या आगे जो भी आपके लिए पुलिस स्टेशन जाना हो या कोर्ट के मसले हो या कहीं पे
भी आपको जाना पड़ेगा तो वहाँ पे आपको कन्नड़ा कंपलसरी इस्तेमाल करनी पड़ेगी। तो आप ऑलमोस्ट स्टूडेंट्स की अभी एज जो है लर्निंग एज है, तो आप लोग जो है कंपलसरी कन्नड़ा को अहमियत दीजिए, फोकस दीजिए और इसको अपने तालीम का हिस्सा बनाकर इसको बेहतरीन तरीके से सीखिए। तो मैं आज के जो मेहमान आए हुए तमाम यानी हमारे डिस्ट्रिक्ट के जज और हमारे जो मेहमानी खुसूसी तमाम आए हुए तो तमाम का शुक्रिया अदा करता हूँ। और बिलखुसूस हमारे साहब रियाज हुसैन साहब का और सिराज अहमद जाफरी साहब का, वो जो बहुत बेहतरीन जो है आपको एक इंटरनेशनल वुमेन राइट्स जो है इसके बारे में आपको बहुत बेहतरीन तरीके से आप लोग को जो है वो एक लेक्चर दिए है। तो आप लोग इंटरनेशनल वुमेन राइट्स क्या है ये भी जानिए, क्योंकि जानना जरूरी है। और आप सल्लल्लाहु अलैहि वसल्लम का काम ही वो था कि जो इंसानियत के लिए आप जो जिद्दोजहद करें, इंसानियत के लिए आप जो है लड़े हैं। तो इंसानियत के मेन जो मुद्दा है वो आप सल्लल्लाहु अलैहि वसल्लम की जिंदगी है। ये तो हम लोगों को हर जगह दिखाया जाता है कि बताया जाता है, हमारी जिंदगी में तो खुद जो है हम ऑलरेडी क्या प्रैक्टिस में है कि आप सल्लल्लाहु अलैहि वसल्लम की जिंदगी हम प्रैक्टिस कर रहे हैं। तो हमारे लिए जो है ये बहुत मुश्किल काम नहीं है ह्यूमन राइट्स क्या है बोलने की जानने के लिए, क्योंकि जो आप जिंदगी बसर कर रहे हैं, जिस नबी की उम्मत होकर जब जिंदगी बसर कर रहे हैं, उसी उम्मत नबी की उम्मत में ह्यूमन राइट्स का बहुत बड़ा रोल है। क्योंकि आप सल्लल्लाहु अलैहि वसल्लम से बड़ा ह्यूमन राइट्स पे काम करने वाला आज तक इस सरजमीन या इस दुनिया में या किसी कंट्री में कोई पैदा नहीं हुआ। तो आप सल्लल्लाहु अलैहि वसल्लम की जो जिंदगी है उसको आप साथ लेकर चलिए, इंशाअल्लाह आगे कामयाब होंगे। तो इसी तरीके से मैं हमारे ऑर्गेनाइजेशंस के तमाम जो कारकुन हैं, वाइस प्रेसिडेंट, प्रेसिडेंट और जनरल सेक्रेटरी, ज्वाइंट सेक्रेटरी और मेंबर्स तमाम का भी शुक्रिया अदा करता हूँ कि ये लोग मुझे हर लम्हा और हर घड़ी जो है अपने खाते से खाता साथ देकर जो है मेरे को यहाँ तक लेके आए और इस प्रोग्राम को कामयाब बनाया। तो मैं आप तमाम लोगों का शुक्रिया करता हूँ, टीचर्स, स्टूडेंट्स, ऑल ओवर, थैंक यू। अस्सलाम वालेकुम।